ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ದಿನಾಂಕ 17/8/26ರಂದು ಸರ್ಕಾರ ಒಂದು ಮಾರ್ಗಸೂಚಿಯನ್ನು ಹೊರಡಿಸಿದೆ ಸ್ನೇಹಿತರೆ. ಆ ಮಾರ್ಗಸೂಚಿಯ ಪ್ರಮುಖ ಅಂಶಗಳು ಏನೇನಿದಾವೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ಬನ್ನಿ. ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಪಾಲಿಸಬೇಕಾಗಿರ್ತಕ್ಕಂಥ ನಿಯಮಗಳು, ಎರಡನೇದಾಗಿ ಪರೀಕ್ಷಾ ದಿನಾಂಕಗಳು, ಅದಾದ ನಂತರ ನಾವು ಎಲ್ಲೆಲ್ಲಿ ಪರೀಕ್ಷೆಯನ್ನು ಬರೀಬಹುದಾಗಿದೆ, ಪರೀಕ್ಷಾ ಡೇಟ್ಗಳು ಯಾವ್ಯಾವ ರೀತಿ ಇದೆ, ಮತ್ತು ಹುದ್ದೆಗಳು ಪೂರ್ಣ ಕ್ರೋಢೀಕೃತ ಹುದ್ದೆಗಳ ಒಂದು ವಿಚಾರವನ್ನು ಕೊಟ್ಟಿದ್ದಾರೆ. ಒಂದಷ್ಟು ಪ್ರಮುಖ ಅಂಶಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಇಲಾಖೆ ಹೊರಡಿಸಿರ್ತಕ್ಕಂಥ ಒಟ್ಟು 2026ರಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿ 15,000 ಶಿಕ್ಷಕರ ಒಂದು ಹುದ್ದೆಯನ್ನು ಭರ್ತಿ ಮಾಡ್ಕೊಳ್ಳೋದಕ್ಕೆ ಆದೇಶವನ್ನು ಕೊಟ್ಟಿದೆ. ಅದೆಲ್ಲ ನಿಮಗೆ ಗೊತ್ತೇ ಇದೆ. PST, HST ಮತ್ತು GPSTR ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಆಯ್ಕೆ ಪ್ರಾಧಿಕಾರಿಗಳಿಂದ ಸೂಚನೆಗಳು ಏನು, ಆಯ್ಕೆ ಪ್ರಾಧಿಕಾರ ನೇಮಕಾತಿಯನ್ನು ಮಾಡ್ಕೊಳ್ತಕ್ಕಂಥ ಪ್ರಾಧಿಕಾರದಿಂದ ಅಭ್ಯರ್ಥಿಗಳಿಗೆ ಸೂಚನೆ ಏನು ಅಂತಂದರೆ, ಆಯಾ ಜಿಲ್ಲಾ ಮತ್ತು ವಿಭಾಗ ಮಟ್ಟದ ಸ್ನೇಹಿತರೆ ಸಾಕಷ್ಟು ಗೊಂದಲ ಮಾಡ್ಕೊಳ್ತೀರಿ. ಏನು ಪ್ರಾಬ್ಲಮ್ ಅಂತಂದರೆ, ನೋಟಿಫಿಕೇಶನನ್ನು ಕೂತ್ಕೊಂಡು ಸರಿಯಾಗಿ ಅರ್ಥೈಸ್ಕೊಳ್ಳೋದ ನಾವು, ಅದೇ ಸಮಸ್ಯೆ ಆಗಿದೆ. ಕ್ಲೀನಾಗಿ ಓದ್ಕೊಳ್ಳಿ. ಇಲ್ಲಿ ಆಯಾಯ ಜಿಲ್ಲಾ ಮತ್ತು ವಿಭಾಗ ಮಟ್ಟದ ಆಯ್ಕೆ ಪ್ರಾಧಿಕಾರಗಳು ನೇಮಕಾತಿ ಅಧಿಸೂಚನೆಗಳನ್ನು ಹೊರಡಿಸಿರುವವರು ಅವುಗಳು ಪೂರ್ಣ ವಿವರಗಳನ್ನು ಒಳಗೊಂಡಿವೆ. ಅವುಗಳನ್ನು ಓದಿ ಅರ್ಥೈಸಿಕೊಳ್ಳುವುದು, ಅವುಗಳಲ್ಲಿ ನೀಡಿರುವ ಎಲ್ಲ ಸೂಚನೆಗಳು ಮತ್ತು ಮಾಹಿತಿಗಳನ್ನು ಅನುಸರಿಸುವುದು. ಈ ಪಾಯಿಂಟ್ಗಳನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಏನೇನು ಸೂಚನೆಯನ್ನು ಕೊಟ್ಟಿದ್ದಾರೆ, ಏನೇನು ಮಾರ್ಗಸೂಚಿಗಳನ್ನ ಹೇಳಿದ್ದಾರೆ, ಅವೆಲ್ಲವನ್ನು ಕೂಡ ನಾವು ಕಡ್ಡಾಯವಾಗಿ ಪಾಲಿಸಬೇಕಾಗಿರ್ತದೆ ಸ್ನೇಹಿತರೆ. ಆ ಒಂದು ವಿಚಾರವನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟು, ಇದು ಕ್ರೋಢೀಕೃತ ಒಂದು ಮಾಹಿತಿ ಆಗಿರ್ತದೆ ಸ್ನೇಹಿತರೆ. ಎಷ್ಟೆಷ್ಟು ಹುದ್ದೆಗಳಿದ್ದಾವೆ PSTಗೆ ಬಂದಂಥ ಸಂದರ್ಭದಲ್ಲಿ, PST ಮತ್ತು PE ಗ್ರೇಡ್ 2 ಅಂದರೆ PE ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನಾನ್-HK ವಿಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಸಾಮಾನ್ಯ ಕನ್ನಡ ಹುದ್ದೆಗಳು 100 ಇದ್ದಾವೆ. ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 ಇದಕ್ಕೆ 50 ಹುದ್ದೆಗಳಿದ್ದಾವೆ. 150 ಹುದ್ದೆಗಳು ಒಟ್ಟು ನಾನ್-HK ವಿಭಾಗದಲ್ಲಿ. ಇನ್ನು ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ನೋಡಿ 800 ಹುದ್ದೆಗಳಿದ್ದಾವೆ ಸ್ನೇಹಿತರೆ. PST ಶಿಕ್ಷಕರು ಗೊಂದಲವನ್ನು ಮಾಡ್ಕೊಂಡಿದ್ರಿ, ಎಲ್ಲೆಲ್ಲಿ ಹುದ್ದೆಗಳಿದ್ದಾವೆ ಅಂತೇಳಿ ನಮಗೆ ಕ್ರೋಢೀಕೃತ ಮಾಹಿತಿ ಇದುವರೆಗೂ ಕೂಡ ಸಿಕ್ಕಿರಲಿಲ್ಲ ಸ್ನೇಹಿತರೆ. ಹಾಗಾಗಿ 800 ಹುದ್ದೆಗಳು ಕಲ್ಯಾಣ ಕರ್ನಾಟಕದಲ್ಲಿ ಸಾಮಾನ್ಯ ಕನ್ನಡಕ್ಕಿದ್ರೆ, ದೈಹಿಕ ಶಿಕ್ಷಣ ಶಿಕ್ಷಕರಿಗೆ 100 ಹುದ್ದೆಗಳಿದ್ದಾವೆ. ಜೊತೆಗೆ ಒಟ್ಟು ಹುದ್ದೆಗಳು 900 ಹುದ್ದೆಗಳಿದ್ದಾವೆ ಸ್ನೇಹಿತರೆ. ಇಲ್ಲಿ PST ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ಅಂದರೆ 1 to 5th ಟೀಚರ್ಗೆ ಸಂಬಂಧಪಟ್ಟ ಹಾಗೆ ಒಟ್ಟು 900 ಹುದ್ದೆಗಳು, 150 ಹುದ್ದೆಗಳು ದೈಹಿಕ ಶಿಕ್ಷಣ ಶಿಕ್ಷಕರು, ಒಟ್ಟು 1050 ಹುದ್ದೆಗಳು ಏನೇನು ಮಾಡಿದೆ ಸರ್ಕಾರ ನೇಮಕಾತಿಯನ್ನು ಮಾಡ್ಕೊಳ್ಳೋದಕ್ಕೆ PST ಶಿಕ್ಷಕರ ವಿಚಾರದಲ್ಲಿ ಹೊರಟಿದೆ ಸ್ನೇಹಿತರೆ. ಈಗ ನಿಮಗೆ ಒಂದು ಚಿತ್ರಣ ಸಿಕ್ತು. ನಾವು ಎಲ್ಲಿ ಅಪ್ಲಿಕೇಶನನ್ನು ಹಾಕ್ಕೊಂಡು ಬರೆಯೋದಕ್ಕೆ ಒಂದು ಅನುಕೂಲ ಇದೆ. ನಾನ್-HKನಲ್ಲಿ ಬರೀ 100 ಹುದ್ದೆಗಳು ಸಿಗುತ್ತೆ, KK ವಿಭಾಗದಲ್ಲಿ 800 ಹುದ್ದೆಗಳು ಸಿಗುತ್ತೆ. ಅದೇ ರೀತಿ ದೈಹಿಕ ಶಿಕ್ಷಣ ಶಿಕ್ಷಕರಿಗೂ ಕೂಡ ಎಷ್ಟೆಷ್ಟು ಹುದ್ದೆಗಳು ಸಿಗುತ್ತೆ ಅಂತಕ್ಕಂಥ ಮಾಹಿತಿ ಸಿಕ್ತು ನಿಮಗೆ ಇವಾಗ. ನೆಕ್ಸ್ಟು GPT ಶಿಕ್ಷಕರಿಗೆ ಬಂದಂಥ ಸಂದರ್ಭದಲ್ಲಿ GPT ಶಿಕ್ಷಕರು ಮತ್ತು ಕಂಪ್ಯೂಟರ್ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ನಾನ್ ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ನಾನ್ KK ಅಂದರೆ ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಬಂದ ಕನ್ನಡ ಭಾಷೆ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ 1697 ಹುದ್ದೆಗಳಿದ್ದಾವೆ. ಓಕೆನಾ. ಆಂಗ್ಲ ಭಾಷಾ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ 430 ಹುದ್ದೆಗಳು. ಗಣಿತ ವಿಜ್ಞಾನ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ 1697 ಹುದ್ದೆಗಳು ಸ್ನೇಹಿತರೆ. ನೋಡಿ, ಕನ್ನಡ ಭಾಷಾ ಶಿಕ್ಷಕರ ಹುದ್ದೆಗಳು ಮತ್ತು ಗಣಿತ ವಿಜ್ಞಾನ ಶಿಕ್ಷಕರ ಹುದ್ದೆಗಳು ಸೇಮ್ ಇದ್ದಾವೆ. ಇನ್ನು ಜೀವ ವಿಜ್ಞಾನ ಶಿಕ್ಷಕರಿಗೆ ಬಂದಂಥ ಸಂದರ್ಭದಲ್ಲಿ 406 ಹುದ್ದೆಗಳಿದ್ದಾವೆ. ಸಮಾಜ ವಿಜ್ಞಾನ ಶಿಕ್ಷಕರು 1042 ಹುದ್ದೆಗಳಿದ್ದಾವೆ. ಕಂಪ್ಯೂಟರ್ ಟೀಚರ್ಗಳು ಬಂದು 200 ಹುದ್ದೆಗಳಿದ್ದಾವೆ. ಒಟ್ಟು ನಾನ್ KK ವಿಭಾಗದಲ್ಲಿ 5472 ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿದೆ. ಇನ್ನು ಕಲ್ಯಾಣ ಕರ್ನಾಟಕಕ್ಕೆ ಬಂದಂಥ ಸಂದರ್ಭದಲ್ಲಿ ಕನ್ನಡ ಭಾಷಾ ಶಿಕ್ಷಕರು 806 ಹುದ್ದೆಗಳು, ಆಂಗ್ಲ ಭಾಷಾ ಶಿಕ್ಷಕರು 213 ಹುದ್ದೆಗಳು, ಗಣಿತ ವಿಜ್ಞಾನ ಶಿಕ್ಷಕರು 1412 ಶಿಕ್ಷಕರು ಸ್ನೇಹಿತರೆ. ನೋಡಿ, ಗಣಿತ ವಿಜ್ಞಾನ ಶಿಕ್ಷಕರಿಗೆ ಸಾಕಷ್ಟು ಅವಕಾಶಗಳಿದ್ದಾವೆ. ನಿಮಗೆ HSTನಲ್ಲಿ ಅವಕಾಶ ಕೊಟ್ಟಿಲ್ಲ ಅಂತೇಳಿ ತುಂಬ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ರಿ. ನೀವಿಲ್ಲಿ GPTಯನ್ನು ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಜೀವ ವಿಜ್ಞಾನ ಶಿಕ್ಷಕರು 370 ಹುದ್ದೆಗಳು, ಸಮಾಜ ವಿಜ್ಞಾನ ಶಿಕ್ಷಕರು 373, ಕಂಪ್ಯೂಟರ್ ಟೀಚರು 300. ಇದಿಷ್ಟು ಕೂಡ KK ವಿಭಾಗದಲ್ಲಿ ಒಟ್ಟು 3528 ಹುದ್ದೆಗಳು ಸ್ನೇಹಿತರೆ. ಟೋಟಲ್ ಲೆಕ್ಕ ಹಾಕೊಂಡಂಥ ಸಂದರ್ಭದಲ್ಲಿ GPTಗೆ 9,000 ಹುದ್ದೆಗಳ ನೇಮಕಾತಿಯನ್ನು ಮಾಡ್ಕೊಳ್ಳೋದಕ್ಕೆ ಸರ್ಕಾರ 2026ರಲ್ಲಿ ಹೊರಟಿದೆ. ಇದಿಷ್ಟು ಕೂಡ GPTದು ಕ್ಲಿಯರ್ ನಿಮಗೆ ಗೊತ್ತಾಯಿತು. ಒಂದು ಕಡೆ ಚಿತ್ರಣ ಅಂತಕ್ಕಂಥದ್ದು ಸಿಗುತ್ತೆ ನಮಗೆ ಎಷ್ಟೆಷ್ಟು ಹುದ್ದೆಗಳು ಬಂದಿದ್ದಾವೆ ಅಂತೇಳಿ. ರೋಸ್ಟರ್ ಬಗ್ಗೆ ನಾನು ಆಲ್ರೆಡಿ ಕಳೆದ ತರಗತಿನಲ್ಲಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. GPT ಶಿಕ್ಷಕರಲ್ಲಿ ರೋಸ್ಟರ್ ಅಂತಕ್ಕಂಥ ತುಂಬ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಯಾಕೆಂದರೆ ಜಿಲ್ಲಾವಾರು ನೇಮಕಾತಿ ಆಗಿರೋದ್ರಿಂದ. PSTವರೆಗೂ ಅಷ್ಟೇ PST ವಿಡಿಯೋವನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ರೋಸ್ಟರ್ ಹೇಗೆ ಲೆಕ್ಕಾಚಾರ, ನಾವು ನಮ್ಮ ಕ್ಯಾಟಗರಿಗೆ ಎಷ್ಟು ಹುದ್ದೆಗಳು ಬರುತ್ತೆ, ನನಗೆ ಟೋಟಲ್ ಒಂದು ಜಿಲ್ಲೆಯಲ್ಲಿ ಸಿಗ್ತಕ್ಕಂಥ ಹುದ್ದೆಗಳೆಷ್ಟು, ಗಂಡು ಮಕ್ಕಳಿಗಾಗಿರ್ಬೋದು ಅಥವಾ ಹೆಣ್ಮಕ್ಳಿಗಾಗಿರ್ಬೋದು, ಹೇಗೆ ಲೆಕ್ಕಾಚಾರ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನಾನು ರೋಸ್ಟರ್ ಅನ್ನೋ ವಿಡಿಯೋಗಳಲ್ಲಿ
ಕೊಟ್ಟಿದ್ದೀನಿ ಸ್ನೇಹಿತರೆ. ಬೇಕಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಹಾಕಿರ್ತೀನಿ, ನೋಡ್ಕೊಳ್ಳಿ. ಯಾಕೆಂದರೆ ನಾವು ರೋಸ್ಟರ್ ಆಧಾರದ ಮೇಲೆ ನಮ್ಗೆ ಎಷ್ಟು ಹುದ್ದೆಗಳು ಸಿಗ್ತವೆ ಅಂತಕ್ಕಂಥ ಲೆಕ್ಕಾಚಾರವನ್ನು ಪರಿಪೂರ್ಣವಾಗಿ ತಿಳ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಯಾಕೆಂತಂದರೆ ಸುಮ್ಮನೆ ಅಪ್ಲಿಕೇಶನ್ ಹಾಕಿ ಪಾಯಿಂಟ್ ಸಮಥಿಂಗಲ್ಲಿ ಹುದ್ದೆಗಳು ಹೋಗ್ಬಿಡ್ತವೆ ಸ್ನೇಹಿತರೆ. ಅಂಥ ಸಂದರ್ಭದಲ್ಲಿ ನಾನು ಆ ಜಿಲ್ಲೆಯಲ್ಲಿ ಹಾಕಿದರೆ ನನಗೆ ಜಾಬ್ ಆಗ್ತಿತ್ತು, ಈ ಜಿಲ್ಲೆಯಲ್ಲಿ ಹಾಕಿದರೆ ಜಾಬ್ ಆಗ್ತಿತ್ತು ಅಂತೇಳಿ ಆವಾಗ ನಾವು ಗೊಂದಲ ಪಟ್ಕೊಳ್ಳೋದ್ರ ಬದಲಾಗಿ ಇವತ್ತೇ ನೀವೇ ಕೂತ್ಕೊಂಡು ನಿರ್ಧಾರ ಮಾಡಿ. ಇನ್ನೊಂದು ಸ್ನೇಹಿತರೆ, ನಿಮಗೆ ತುಂಬ ಆತ್ಮೀಯರ ಜೊತೆ ನೀವೇನು ಮಾಡಿ ವಿಚಾರವನ್ನು ಮಾಡಿ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ನನ್ನನ್ನು ಕೇಳಿದ್ರೆ ನಾನು ಇಂಥದ್ದೇ ಜಿಲ್ಲೆಯಲ್ಲಿ ಹಾಕಿ ಅಂತೇಳಿ ನಾನು ಯಾರಿಗೂ ಕೂಡ ಸಜೆಷನ್ನ ಮಾಡೋದಿಲ್ಲ ಸ್ನೇಹಿತರೆ. ಸಾಕಷ್ಟು ಜನ ಕೇಳ್ತೀರಿ ಎಲ್ಲ ಹಾಕಬೇಕು ಅಂತ, ನಾನು ಹೇಗೆ ಹೇಳೋಕ್ಕಾಗುತ್ತೆ? ನೀವು ಅದನ್ನು ನಿರ್ಧಾರ ಮಾಡಿ. ನಿಮ್ಮ ಆತ್ಮೀಯ ಸ್ನೇಹಿತರ ಜೊತೆ ಕೂತ್ಕೊಳ್ಳಿ. ಇವಾಗ ಆಲ್ರೆಡಿ ಏನಾದರೂ ನಿಮ್ಮ ಸ್ನೇಹಿತರಲ್ಲಿ ಅಪಾಯಿಂಟ್ ಆಗಿರೋ ಥರದವ್ರು ಇದ್ದರೆ ಅವ್ರ ಜೊತೆ ಚರ್ಚೆಯನ್ನು ಮಾಡ್ಕೊಳ್ಳಿ. ಇವೆಲ್ಲ ಚರ್ಚೆಯನ್ನು ಮಾಡಿಕೊಂಡು ನೀವೇನು ಮಾಡಿ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಇದನ್ನು ನಾನು ಕಿವಿ ಮಾತು ಈ ರೀತಿ ಸಜೆಸ್ಟ್ ಮಾಡ್ಬೋದು. ನಾನು ಇಂಥ ಜಿಲ್ಲೆಯಲ್ಲಿ ಹಾಕಿ ಅಂತ ನಿಮ್ಗೆ ಹೇಳೋದಕ್ಕಾಗೋದಿಲ್ಲ. ತುಂಬ ಆತ್ಮೀಯರ ಜೊತೆಗೆ ಅನುಭವಿಗಳಿರ್ತಾರೆ, ಇಂದಿನ ಪರೀಕ್ಷೆಗಳನ್ನ ಬರೆದಂಥ ಅನುಭವಿಗಳಿರ್ತಾರೆ, ಇಂದಿನ ಕಳೆದ ಸಾಲುಗಳ ಪರೀಕ್ಷೆಗಳನ್ನು ಅವ್ರನ್ನ ಕೇಳ್ಕೊಳ್ಳಿ. ಅವ್ರಿಗೊಂದಷ್ಟು ಅನುಭವಗಳಿರುತ್ತೆ, ಹೇಗೆ ಏನು ಎತ್ತ ಅಂತೇಳಿ ಅವ್ರ ಹತ್ರ ಮಾಹಿತಿನ ತಗೊಂಡು ನೀವೇನು ಮಾಡಿ ಡಿಸ್ಕಸನ್ನು ಮಾಡಿ ಅಪ್ಲಿಕೇಶನ್ ಹಾಕೊಳ್ಳೋ ಪ್ರಯತ್ನವನ್ನು ಮಾಡಿ. PhD ಮತ್ತು GPT ಶಿಕ್ಷಕರು. ಇನ್ನು ಹೈಸ್ಕೂಲ್ ಶಿಕ್ಷಕರಿಗೆ ಬಂದಂಥ ಸಂದರ್ಭದಲ್ಲಿ ಆ ರೀತಿ ಸಮಸ್ಯೆ ಏನು ಎದುರಾಗೋದಿಲ್ಲ. ಯಾಕೆಂದರೆ ಇದು ವಿಭಾಗವಾರು ನೇಮಕಾತಿ ಆಗಿರ್ತದೆ ಸ್ನೇಹಿತರೆ. 4 ವಿಭಾಗದಲ್ಲಿ ಅವರು ಎಲ್ಲಾದರೂ ಒಂದು ಕಡೆ ಅಪ್ಲಿಕೇಶನ್ ಹಾಕ್ಕೊಳ್ಬೇಕಾಗಿರುತ್ತೆ. ಅವ್ರಿಗೆ ನಾವು ಇವಾಗ ಎಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂತ ಒಂದು ಚಿತ್ರಣ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲ ಕಡೆ ಹೆಚ್ಚು ಕಡಿಮೆ ಒಂದಷ್ಟು ಹುದ್ದೆಗಳು ಈಕ್ವಲ್ ಇದ್ದಾವೆ. ಹಂಗಾಗಿ ಅಷ್ಟು ಏನು ಇವರಿಗೆ ಗೊಂದಲ ಆಗೋದಿಲ್ಲ ಹೈಸ್ಕೂಲ್ ಟೀಚರ್ಗಳಿಗೆ. ಬನ್ನಿ ನೋಡೋಣ. ಕನ್ನಡ ಭಾಷಾ ಶಿಕ್ಷಕರಿಗೆ 201 ಹುದ್ದೆಗಳಿದ್ದಾವೆ ಬೆಂಗಳೂರು ವಿಭಾಗದಲ್ಲಿ. ಓಕೆನಾ, ಬೆಂಗಳೂರು ವಿಭಾಗದಲ್ಲಿ ಕನ್ನಡ ಭಾಷಾ ಶಿಕ್ಷಕರಿಗೆ 201 ಹುದ್ದೆಗಳು, ಇಂಗ್ಲೀಷ್ ಭಾಷಾ ಶಿಕ್ಷಕರಿಗೆ 204 ಹುದ್ದೆಗಳು, AM CBZ ಅಂದರೆ ಕೆಮಿಸ್ಟ್ರಿ, ಬಯಾಲಜಿ, ಜುವಾಲಜಿ, ಜೀವವಿಜ್ಞಾನ ಶಿಕ್ಷಕರಿಗೆ ಕನ್ನಡ ಮೀಡಿಯಮಲ್ಲೇ 66 ಹುದ್ದೆಗಳು, ಇಂಗ್ಲೀಷ್ ಮಾಧ್ಯಮದಲ್ಲಿ 78 ಹುದ್ದೆಗಳಿದ್ದಾವೆ. ನೆಕ್ಸ್ಟು AM ಆರ್ಟ್ಸ್ ಅಂದರೆ ಸಮಾಜ ವಿಜ್ಞಾನ ಶಿಕ್ಷಕರಲ್ಲಿ 92 ಹುದ್ದೆಗಳು ಕನ್ನಡ ಮಾಧ್ಯಮದಲ್ಲಿ, 144 ಹುದ್ದೆಗಳು ಇಂಗ್ಲೀಷ್ ಮಾಧ್ಯಮದಲ್ಲಿದೆ. ಜೊತೆಗೆ ಸ್ನೇಹಿತರೆ, ಇಲ್ಲಿ ಸಾಕಷ್ಟು ಗೊಂದಲವನ್ನು ಮಾಡ್ಕೊಂಡಿದ್ದೀರಿ. ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮ ಹುದ್ದೆಗಳನ್ನು ಯಾರಿಗೆ ಕೊಡ್ತಾರೆ, ನಾವು ಎಲಿಜಿಬಲ್ ಇದೀವಾ ಅಂತೇಳಿ ಇದಕ್ಕೆ ಪೂರ್ಣ ಒಂದು ವಿಚಾರವನ್ನು ನಾನು ಕಳೆದ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಮಾಹಿತಿಯನ್ನು ಕೊಟ್ಟು ನೋಟಿಫಿಕೇಷನಲ್ಲಿ ಕೂಡ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಸ್ನೇಹಿತರೆ. ಅನವಶ್ಯಕ ಗೊಂದಲ ಮಾಡ್ಕೊಳ್ತಾ ಇದ್ದೀರಿ. ನಾನು ಕನ್ನಡ ಮೀಡಿಯಂ ಅಷ್ಟೇನಾ, ಇಂಗ್ಲೀಷ್ ಮೀಡಿಯಂ ಹುದ್ದೆನಾ ಅಂತೇಳಿ ಅಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ. ನೀವು ಇಂಗ್ಲೀಷ್ ಮೀಡಿಯಮಿನ ಕನ್ನಡ ಮೀಡಿಯಮ್ಮ ಏನು ಎತ್ತ ಅಂತೇಳಿ ನೀವು ಅದನ್ನು ನೋಡಿ ನೋಟಿಫಿಕೇಶನ್ ನೋಡಿದ್ರೆ ನಿಮಗೆ ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲ ವಿಚಾರಗಳು ಅರ್ಥ ಆಗುತ್ತೆ. ಅಲ್ಲಿ ಹೇಳಿದ್ದಾರೆ SSLC ಹಂತದಲ್ಲಿ ನೀವೇನಾದರೂ ಡಿಗ್ರಿ ಹಂತದಲ್ಲಿ ಓದಿಲ್ಲ ಅಂದರೆ SSLC ಹಂತದಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಇವೆರಡೂ ಕನ್ನಡ ಅಥವಾ ಇಂಗ್ಲೀಷನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಧ್ಯಯನ ಮಾಡಿರಬೇಕು. ಜೊತೆಗೆ ನೀವೇನಂತಂದರೆ ಅಲ್ಲಿ ಹುದ್ದೆಯನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳಿರುತ್ತೆ ಅಂತೇಳಿ ಒಂದಷ್ಟು ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಇನ್ನು ಗ್ರೇಡ್ PE1 ಇದಕ್ಕೆ ಸಂಬಂಧಪಟ್ಟಾಗೆ ದೈಹಿಕ ಶಿಕ್ಷಣ ಶಿಕ್ಷಕರು 47 ಹುದ್ದೆಗಳಿದ್ದಾವೆ ಇಲ್ಲಿ ಬೆಂಗಳೂರು ವಿಭಾಗದಲ್ಲಿ. ಒಟ್ಟು 832 ಹುದ್ದೆಗಳು ಬೆಂಗಳೂರು ವಿಭಾಗದಲ್ಲಿ ಸಿಗುತ್ತೆ. ನೆಕ್ಸ್ಟು ಮೈಸೂರು ವಿಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ 169 ಹುದ್ದೆಗಳು ಕನ್ನಡ ಶಿಕ್ಷಕರು, ಇಂಗ್ಲೀಷ್ ಶಿಕ್ಷಕರು ಬಂದು 170, ಸೇಮ್ ಹಾಗೆ CBZ ಕನ್ನಡ ಮಾಧ್ಯಮ 76, ಇಂಗ್ಲೀಷ್ ಮಾಧ್ಯಮ CBZ 90 ಹುದ್ದೆಗಳು. ಆರ್ಟ್ಸ್ ಕಲಾ ವಿಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ 83, ಕನ್ನಡ ಮೀಡಿಯಮು ಇಂಗ್ಲೀಷ್ ಮೀಡಿಯಂ 126, PE 34 ಹುದ್ದೆಗಳು, ಒಟ್ಟು 748 ಹುದ್ದೆಗಳು. ಧಾರವಾಡ ವಿಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಓಕೆನಾ, ಇದು ಧಾರವಾಡ ವಿಭಾಗ ಅಂತ ಕೊಟ್ಬಿಟ್ಟಿದ್ದಾರೆ, ಬೆಳಗಾವಿ ವಿಭಾಗ ಆಗಬೇಕಾಗಿತ್ತು. ಓಕೆನಾ, ಇದೊಂಚೂರು ಮಿಸ್ಟೇಕ್ ಏನೋ ಆಗಿರ್ಬೋದು, ನೋಡೋಣ. 192 ಹುದ್ದೆಗಳು ಆ ವಿಭಾಗದಲ್ಲಿ. ನೆಕ್ಸ್ಟು ಇಂಗ್ಲೀಷ್ ಕನ್ನಡ ಹುದ್ದೆಗಳು 192, ಇಂಗ್ಲೀಷ್ ಹುದ್ದೆಗಳು 205, CBZ ಕನ್ನಡ ಮಾಧ್ಯಮ 75, CBZ ಇಂಗ್ಲೀಷ್ ಮಾಧ್ಯಮ 91, ಆರ್ಟ್ಸ್ ಕನ್ನಡ ಮಾಧ್ಯಮ 90, ಆರ್ಟ್ಸ್ ಇಂಗ್ಲೀಷ್ ಮಾಧ್ಯಮ 134, PE ಶಿಕ್ಷಕರು 44, ಒಟ್ಟು 831 ಹುದ್ದೆಗಳು. ಕಲಬುರಗಿ ವಿಭಾಗದಲ್ಲಿ 553 ಹುದ್ದೆಗಳು ಕನ್ನಡ ಭಾಷಾ ಶಿಕ್ಷಕರು. ನೋಡಿ, ಕಲಬುರಗಿ ವಿಭಾಗದಲ್ಲಿ ಸಾಕಷ್ಟು ಭಾಷಾ ಶಿಕ್ಷಕರಿಗೆ ಅವಕಾಶಗಳಿದೆ ಸ್ನೇಹಿತರೆ. 553 ಹುದ್ದೆಗಳಿದ್ದಾವೆ. ಇಂಗ್ಲೀಷ್ ಶಿಕ್ಷಕರಿಗೆ 555 ಹುದ್ದೆಗಳಿದ್ದಾವೆ. ನೆಕ್ಸ್ಟು CBZ ಕನ್ನಡ ಮಾಧ್ಯಮ ಇದಕ್ಕೆ ಸಂಬಂಧಪಟ್ಟಾಗಿ 252 ಹುದ್ದೆಗಳು. ಇಂಗ್ಲೀಷ್ ಮೀಡಿಯಂ CBZ ಇದಕ್ಕೆ ಸಂಬಂಧಪಟ್ಟಾಗಿ 301 ಹುದ್ದೆಗಳು. ನೆಕ್ಸ್ಟ್ ಆರ್ಟ್ಸ್ ಇದಕ್ಕೆ ಸಂಬಂಧಪಟ್ಟಾಗೆ ಕನ್ನಡ ಮಾಧ್ಯಮ 218 ಹುದ್ದೆಗಳು, ಇಂಗ್ಲೀಷ್ ಮಾಧ್ಯಮ 335 ಹುದ್ದೆಗಳು ಸ್ನೇಹಿತರೆ. ಇನ್ನು PE ಶಿಕ್ಷಕರಿಗೆ ಬಂದಂಥ ಸಂದರ್ಭದಲ್ಲಿ 325 PE ಶಿಕ್ಷಕರಿದ್ದಾವೆ. ನೋಡಿ ಸ್ನೇಹಿತರೆ, ವಿಪುಲವಾದಂಥ ಅವಕಾಶಗಳಿದ್ದಾವೆ. ಕೂತ್ಕೊಂಡು ಓದಬೇಕಷ್ಟೇ. ನಾವು ಇವಾಗ ಕೂತ್ಕೊಂಡು ಓದಿದ್ದೇ ಆದರೆ, ಶ್ರಮವನ್ನು ಪಟ್ಟಿದ್ದೇ ಆದರೆ ಇನ್ನೊಂದು 50 ದಿನ 40-50 ದಿನಗಳು ನಾವು ತುಂಬ ಹೇಗೆ ಓದ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಜೊತೆಗೆ ಹಾರ್ಡ್ ವರ್ಕು ಬೇಕು, ಸ್ಮಾರ್ಟ್ ವರ್ಕು ಬೇಕು. ಕೂತ್ಕೊಂಡು ಓದಿ ಈ ಅವಕಾಶವನ್ನು ಸದುಪಯೋಗವನ್ನು ಮಾಡ್ಕೊಳ್ಳಿ. ಮುಂದೆ ತುಂಬ ವರ್ಷಗಳೇ ಬೇಕಾಗ್ಬೋದು ಈ ರೀತಿ ರಿಕ್ರೂಟ್ಮೆಂಟನ್ನು ಮಾಡೋದಕ್ಕೆ. ಯಾಕೆಂದರೆ ಇವಾಗ ಹೈಸ್ಕೂಲ್ ಶಿಕ್ಷಕ ನೇಮಕಾತಿಗೆ ಬಂದಂಥ ಸಂದರ್ಭದಲ್ಲಿ
2014-15 ಒಂದು ಬ್ಯಾಚಲ್ಲಿ ನೇಮಕಾತಿ ಆಗಿದ್ದ ಹೈಸ್ಕೂಲ್ ಶಿಕ್ಷಕರು 14-15 ಬಿಟ್ಟರೆ ಈಗ 26-27ನೇ ಸಾಲಿನಲ್ಲಿ ನೇಮಕಾತಿ ನಡೀತಾ ಇದೆ ಸ್ನೇಹಿತರೆ. 10 ವರ್ಷಗಳೇ ಕಳೆದೋಗ್ಬಿಟ್ಟಿದೆ. ಎಷ್ಟು ತುಂಬ ಬದಲಾವಣೆಗಳಾಗೋಗಿದೆ 10 ವರ್ಷದಲ್ಲಿ. ಹಾಗಾಗಿ ಈ ಅವಕಾಶವನ್ನು ಸದುಪಯೋಗವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಒಟ್ಟು 4950 ಹುದ್ದೆಗಳು ಹೈಸ್ಕೂಲ್ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ನೇಮಕಾತಿ ನಡೀತಾ ಇರತಕ್ಕಂಥದ್ದು ಸ್ನೇಹಿತರೆ. ಇಲ್ಲಿ ನಿಮ್ಮ ಸಬ್ಜೆಕ್ಟನ್ನು ನೋಡ್ಕೊಳ್ಳಿ. ಕನ್ನಡ ಮಾಧ್ಯಮದವರಿಗೆ ಒಟ್ಟು ಎಷ್ಟು ಹುದ್ದೆಗಳು ಸಿಗುತ್ತೆ, ಯಾವ್ಯಾವ ಜಿಲ್ಲೆಯಲ್ಲಿ ವಿಭಾಗದಲ್ಲಿ ಎಷ್ಟೆಷ್ಟು ಹುದ್ದೆಗಳು ಸಿಗುತ್ತೆ, ಇಂಗ್ಲೀಷ್ ಶಿಕ್ಷಕರಿಗೆ ಯಾವ್ಯಾವ ವಿಭಾಗದಲ್ಲಿ, ಇದು ರೋಸ್ಟರ್ ಕೂಡ ಹೇಳ್ಬಿಟ್ಟಿದ್ದೀನಿ ಸ್ನೇಹಿತರೆ ಆಲ್ರೆಡಿ. ಇದು ವಿಭಾಗ ಮಟ್ಟದ ನೇಮಕಾತಿ ಆಗಿರೋದ್ರಿಂದ ನೀವು ಆ ವಿಭಾಗದ ಒಳಗಡೆ ಬರ್ತಕ್ಕಂಥ ಯಾವುದಾದ್ರೂ ಜಿಲ್ಲೆಯಲ್ಲಿ ನೀವು ಆಯ್ಕೆಯನ್ನು ಮಾಡ್ಕೊಳ್ಬಹುದಾಗಿದೆ. ಅಥವಾ ಪೋಸ್ಟಿಂಗನ್ನು ನೀವು ಕೌನ್ಸಿಲಿಂಗ್ ಕರೀತಾರೆ, ಕೌನ್ಸಿಲಿಂಗ್ ಕರೆದಂಥ ಸಂದರ್ಭದಲ್ಲಿ ನೀವು ಆಯ್ಕೆಯನ್ನು ಆ ವಿಭಾಗ ಎಲ್ಲಿ ಬೆಂಗಳೂರು ವಿಭಾಗ ಬರೀತೀರಿ ಅಂತಂದರೆ ಅಲ್ಲಿ ಒಂದಷ್ಟು ಜಿಲ್ಲೆಗಳನ್ನ, ಒಟ್ಟು 11 ಜಿಲ್ಲೆಗಳನ್ನ ತೋರಿಸಿದ್ದಾರೆ ಬೆಂಗಳೂರು ವಿಭಾಗದಲ್ಲಿ. ಮಧುಗಿರಿ ಶೈಕ್ಷಣಿಕ ಜಿಲ್ಲೆ, ಬೆಂಗಳೂರು ನಗರ, ಅದರಲ್ಲಿ BBMP ವ್ಯಾಪ್ತಿ, ಈ ಥರದ್ದೆಲ್ಲ ಪರಿಗಣಿಸಿ ಅಷ್ಟರಲ್ಲಿ ನೀವೇನು ಮಾಡ್ಬೋದು, ನಿಮ್ಗೆ ಯಾವ ಜಿಲ್ಲೆ ಅನುಕೂಲ ಇರುತ್ತೋ ಆ ಜಿಲ್ಲೆಯನ್ನು ಕೌನ್ಸಿಲಿಂಗಲ್ಲಿ ರ್ಯಾಂಕಿಂಗ್ ಆಧಾರದ ಮೇಲೆ ಆಯ್ಕೆಯನ್ನು ಮಾಡ್ಕೊಳ್ತೀರಿ. ಇದರ ಸವಿಸ್ತಾರವಾದ ವಿವರವನ್ನು ನಾನು ಅಲ್ಲಿ ಹೇಳಿದ್ದೀನಿ, ಅಲ್ಲಿ ತಿಳ್ಕೊಳ್ಳಿ ಈ ಮಾಹಿತಿಯನ್ನು. ನೆಕ್ಸ್ಟು ಟೋಟಲ್ ವೃಂದಗಳಿಗೆ ಬಂದಂಥ ಸಂದರ್ಭದಲ್ಲಿ PhD ಶಿಕ್ಷಕರು ಮತ್ತು PE ಗ್ರೇಡ್ 2 ಶಿಕ್ಷಕರು. ಸರ್ ನಮ್ಮನ್ನ GPTನಲ್ಲಿ PE ಶಿಕ್ಷಕರು ಕರೆದಿಲ್ಲ ಅಂತ ಹೇಳ್ತಿದ್ರಿ. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ 1 to 8 ಲೆಕ್ಕಾಚಾರದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕನ ನೇಮಕಾತಿಯನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇದೊಂದು ಪಾಯಿಂಟನ್ನು ನೆನಪಿಟ್ಕೊಳ್ಳಿ. ಒಟ್ಟು 1050 ಹುದ್ದೆಗಳಿದ್ದಾವೆ. ಇಲ್ಲಿ PhD ಸಾಮಾನ್ಯ ಶಿಕ್ಷಕರು ಮತ್ತು ಸಬ್ಜೆಕ್ಟ್ ಟೀಚರ್ ಮತ್ತು PE ಟೀಚರು. ಇನ್ನು GPTಗೆ ಬಂದಂಥ ಸಂದರ್ಭದಲ್ಲಿ ಇದನ್ನು ಏನು ಮಾಡಿದ್ದಾರೆ, ಅಲ್ಲಿಗೆ ಕಂಪ್ಯೂಟರ್ ಶಿಕ್ಷಕನ ಮರ್ಜ್ ಮಾಡಿಬಿಟ್ಟಿದ್ದಾರೆ. GPT ಮತ್ತು ಕಂಪ್ಯೂಟರ್ ಶಿಕ್ಷಕನ ಒಟ್ಟಿಗೆ ಸೇರಿಸಿ ಒಟ್ಟು 9000 ಹುದ್ದೆಗಳು. ಹೈಸ್ಕೂಲ್ ಶಿಕ್ಷಕರಿಗೆ ಸಂಬಂಧಪಟ್ಟಾಗೆ ಹೈಸ್ಕೂಲ್ ಸಹ ಶಿಕ್ಷಕರು ಮತ್ತು PE ಟೀಚರ್ ಇದಕ್ಕೆ ಸಂಬಂಧಪಟ್ಟಾಗೆ 4950 ಹುದ್ದೆಗಳು ಸ್ನೇಹಿತರೆ. ಟೋಟಲ್ 15000 ಹುದ್ದೆಗಳ ನೇಮಕಾತಿ ಇವಾಗ ನಿಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿದೆ, ಯಾವ್ಯಾವುದು ಇದರಲ್ಲಿ ಎಷ್ಟೆಷ್ಟು ಹುದ್ದೆಗಳು ಅಂತೇಳಿ. ಇದರಲ್ಲಿ ಯಾವುದೂ ಗೊಂದಲ ಇಲ್ಲ. ಇದಾದ ಮೇಲೆ ಅರ್ಜಿ ಸಲ್ಲಿಸುವಿಕೆಗೆ ಹೋಗುವಂಥ ಸಂದರ್ಭದಲ್ಲಿ ಇದು ತುಂಬ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಸ್ನೇಹಿತರೆ. ಇದನ್ನು ನೀವು ತುಂಬ ಗಮನ ಇಟ್ಟು ನೋಡಲೇಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ನಾನು 2 ಸಲ ಓದ್ತೀನಿ, ಮತ್ತೆ ನೀವು ಸರ್ ಆಗ ಈಗ ಅಂತೇಳಿ ಕೇಳಬೇಡಿ. ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ, ಅದನ್ನು ಅರ್ಥ ಮಾಡ್ಕೊಳ್ಳಿ, ಅರ್ಗಿಸ್ಕೊಳ್ಳಿ. ನಾನು 2 ಸಲ ಓದ್ತಾ ಹೋಗ್ತೀನಿ, ಅರ್ಥ ಆಗೋ ರೀತಿ ನಿಮ್ಗೆ ಎಲ್ಲಿ ಗೊಂದಲ ಅನಿಸುತ್ತೋ ಅಲ್ಲಿ 2 ಸಲ ಓದ್ತೀನಿ, ನೋಡ್ಕೊಳ್ಳಿ. ಅಭ್ಯರ್ಥಿಯು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವುದು ಬಹಳ ಮಹತ್ತರವಾದ ಕಾರ್ಯವಾಗಿದೆ. ನೋಡಿ, ತುಂಬ ಮಹತ್ತರವಾದಂತಹ ಕಾರ್ಯವಾಗಿದೆ. ಹಾಗಾಗಿ ಇದನ್ನು ಅಭ್ಯರ್ಥಿಯು ಸ್ವತಃ ಉಪಸ್ಥಿತರಿದ್ದು ನೀವೇ ಇರಿ. ನಮ್ಮ ಅಪ್ಪ ಹಾಕಿದ್ರು, ನಮ್ಮ ಯಜಮಾನ್ರು ಹಾಕಿದ್ರು, ನಮ್ಮ ಅಣ್ಣ ಹಾಕದ, ಈ ರೀತಿ ಕಾನ್ಸೆಪ್ಟ್ ಇಟ್ಬಿಡಿ ಸ್ನೇಹಿತರೆ. ಅವರಿಗೆ ನಾಲೆಡ್ಜ್ ಇರ್ಬೋದು ಅಥವಾ ಇಲ್ದಲೇನೂ ಇರ್ಬೋದು. ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಮಾಹಿತಿ ಎಲ್ಲ ನಿಮಗೆ ಗೊತ್ತಿರುತ್ತೆ. ನೀವು ಓದಿರ್ತಕ್ಕಂಥ ವಿದ್ಯಾಭ್ಯಾಸ ಮತ್ತೊಂದು ಮಗದೊಂದು, ಹೇಗೆ ಮಾರ್ಕ್ಸ್ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಹಾಕಬೇಕಾಗಿರ್ತದೆ. ಸುಮ್ಮನೆ ಅಪ್ಲಿಕೇಶನ್ ಹಾಕುವಂಥ ವಿಚಾರ ಅಲ್ಲ, ಹೆಸರುಗಳನ್ನ ಹಾಕುವಂಥ ವಿಚಾರದಲ್ಲಾಗಿರ್ಬೋದು. ಮುಂದೆ ಹೇಳ್ತೀನಿ ಸ್ನೇಹಿತರೆ ಎಷ್ಟೆಷ್ಟು ಸಮಸ್ಯೆಗಳನ್ನ ಇಂದಿನ ಪರೀಕ್ಷೆಗಳಲ್ಲಿ ಮಾಡಿದ್ದಾರೆ ಅಂತಕ್ಕಂಥ ವಿಚಾರವನ್ನೆಲ್ಲ. ನೀವೇ ಉಪಸ್ಥಿತರಿದ್ರಿ. ಹಾಗಾಗಿ ನಿಮ್ಮ ವಿಚಾರಗಳನ್ನ, ಯಾಕೆಂದರೆ ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ, ಗೊತ್ತಾದರೂ ಕೂಡ ಅವ್ರಿಗಷ್ಟು ಅದ್ರ ಬಗ್ಗೆ ನಾಲೆಡ್ಜ್ ಇಲ್ದಲೇ ಇರ್ಬೋದಾಗಿದೆ. ಇವಾಗ ನಿಮ್ಮ ತಂದೆಯವ್ರನ್ನ ಕಳಿಸಿರ್ತೀರಿ, ಅವರು ತುಂಬ ಹಿಂದೆ ಏನಾದರೂ ಆ ಥರದ ಅಪ್ಲಿಕೇಶನ್ ಹಾಕಿದರೆ ಅವ್ರಿಗೆ ಇವತ್ತಿನ ಟೆಕ್ನಾಲಜಿದು ಅಷ್ಟು ಅನುಭವ ಇಲ್ದಲೇ ಇರ್ಬೋದಾಗಿದೆ. ಈ ರೀತಿ ಗೊಂದಲ ಆಗ್ಬಿಡ್ತದೆ, ಅವ್ರಿಗೆ ವಾಸ್ತವ ಗೊತ್ತಿರೋದಿಲ್ಲ. ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳನ್ನ, ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನ ನೀವು ಮಾತ್ರ ನೋಡಿರ್ತೀರಿ. ಹಾಗಾಗಿ ಯಾಕೆಂದರೆ ನೀವು ತಿಳ್ಕೊಂಡಿರೋದಕ್ಕೂ ನಿಮ್ಮ ಸಂಬಂಧಪಟ್ಟಂಥವ್ರು ತಿಳ್ಕೊಂಡಿರೋದಕ್ಕೂ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಅಣ್ಣ ಅಕ್ಕ ರಿಲೇಷನ್ಸ್ ಯಾರಾದರೂ ಆಗಿರ್ಬೋದು. ಹಾಗಾಗಿ ಅತ್ಯಂತ ಜಾಗರೂಕತೆಯಿಂದ ಮಾಡಬೇಕು. ನೀವೇ ಉಪಸ್ಥಿತರಿರಬೇಕು, ಅತ್ಯಂತ ಜಾಗರೂಕತೆಯಿಂದ ಮಾಡಬೇಕು. ಅರ್ಜಿ ಸಲ್ಲಿಸುವಾಗ ಎಲ್ಲ ದಾಖಲೆಗಳು ಸಿದ್ಧವಿರಿಸಿಕೊಂಡು, ನೋಡಿ, ಅರ್ಜಿ ಸಲ್ಲಿಸುವಾಗ ಎಲ್ಲ ದಾಖಲೆಗಳನ್ನು ಸಿದ್ಧವಿರಿಸಿಕೊಂಡು ನಂತರ ಅಂಕಣಗಳನ್ನು ಒಂದೊಂದಾಗಿ ತುಂಬಬೇಕು. ಎಲ್ಲ ದಾಖಲೆ ರೆಡಿ ಇಟ್ಕೊಳ್ಬೇಕು, ತುಂಬ್ತಾ ಹೋಗ್ಬೇಕು. ಏನೇನು ದಾಖಲೆಗಳು ನೋಡೋಣ ಬನ್ನಿ. ಅರ್ಜಿ ಸಲ್ಲಿಸಲು ಆರಂಭಿಸುವ ಮುನ್ನ, ಅರ್ಜಿ ಸಲ್ಲಿಸೋದಕ್ಕೆ ನೀವು ಪ್ರಾರಂಭ ಮಾಡೋದಕ್ಕೆ ಮುನ್ನ ಆಯಾಯ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯಾವ್ಯಾವ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ತಿರೋ ಆಯಾಯ ಆಯ್ಕೆ ಪ್ರಾಧಿಕಾರಗಳು ಹೊರಡಿಸಿರುವ ಸೂಚನೆಗಳನ್ನು ಅತ್ಯಂತ ಜಾಗರೂಕವಾಗಿ ಓದಿ ಮನನ ಮಾಡಿಕೊಂಡು, ಆಯ್ಕೆ ಪ್ರಾಧಿಕಾರಿಗಳು ಅಂತಂದರೆ ನೀವು ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅಂತ ಹೊರಟಿದ್ರೋ ಆ ಜಿಲ್ಲೆದು ಒಂದು ಸಲ ನೋಡ್ಕೊಳ್ಳಿ. ಇದನ್ನು ಯಾವುದೋ ನೋಟಿಫಿಕೇಷನ್ನ ಸ್ನೇಹಿತರೆ, ಅಧಿಸೂಚನೆಯನ್ನು ನೋಡ್ಕೊಳ್ಳಿ. ಈಗ ನೀವೆಲ್ಲಾದ್ರೂ ಶಿವಮೊಗ್ಗ ಆಗ್ತಿದ್ದೀನಿ ಅಂದರೆ, ಗುಲ್ಬರ್ಗ ಆಗ್ತಿದ್ದೀನಿ ಅಂತಂದರೆ, ಬೆಂಗಳೂರು ಆಗ್ತಾ ಇದ್ದೀನಿ ಅಂತಂದರೆ, ಮೈಸೂರು ಆಗ್ತಾ ಇದ್ದೀನಿ ಅಂತಂದರೆ, ನೀವು ಎಲ್ಲಿಗೆ ಅಪ್ಲಿಕೇಶನ್ ಹಾಕ್ತಿರೋ ಅದ್ರದ್ದು ಒಂದು ಸಲ ನೋಟಿಫಿಕೇಷನನ್ನು ಪ್ರಿಂಟ್ಔಟ್ ತಗೊಂಡು ಕ್ಲೀನಾಗಿ ಓದ್ಕೊಳ್ಳಿ ಸ್ನೇಹಿತರೆ. ನಿಮ್ಗೆ ಓದ್ಕೊಂಡ್ರೆ ಅರ್ಥ ಆಗುತ್ತೆ. ಯಾಕೆಂದರೆ ಆಲ್ರೆಡಿ ಸಾಕಷ್ಟು ವಿಡಿಯೋಗಳನ್ನೆಲ್ಲ ನೋಡ್ಬಿಟ್ಟಿರ್ತೀರಿ. ಇದರಲ್ಲಿ ಎಲ್ಲ ಕಡೆ ಒಂದಷ್ಟು ವಿಚಾರಗಳನ್ನ ನೋಡಿಕೊಂಡು ತಿಳ್ಕೊಂಡು ಎಲ್ಲ ವಿಚಾರವನ್ನು ಅರಗಿಸ್ಕೊಂಡಿದ್ರಿ. ಈಗ ನೀವು ಒಂದು ಸಲ ಖುದ್ದಾಗಿ ನೋಟಿಫಿಕೇಷನ್ನ ಓದಿ ಸ್ನೇಹಿತರೆ. ನೆಕ್ಸ್ಟು ಅರ್ಥ ಮಾಡಿಕೊಂಡು ಮನನ ಮಾಡಿಕೊಂಡು ಸೂಕ್ತ ನಿರ್ಧಾರಗಳನ್ನು ಕೈಗೊಂಡು, ನೋಡಿ, ಸೂಕ್ತ ನಿರ್ಧಾರಗಳನ್ನು ಕೈಗೊಂಡು
ನಂತರ ಅರ್ಜಿಯನ್ನು ಸಲ್ಲಿಸುವುದು. ನೋಡಿ, ನಿರ್ಧಾರ ಕೈಗೊಳ್ಳಬೇಕು ಸ್ನೇಹಿತರೆ, ನೀವೇ ನಿರ್ಧಾರ ಕೈಗೊಳ್ಳಬೇಕು. ಸಜೆಷನ್ ಯಾರು ಬೇಕಾ ಕೊಡ್ತಾರೆ, ಅಲ್ಲಿ ಬರೀ ಇಲ್ಲಿ ಬರೀ, ಅಲ್ಲಿ ಕಡಿಮೆ ಪೋಸ್ಟ್ ನಿಂತ್ಕೊಂಡಿತ್ತು, ಇಲ್ಲಿ ಪರ್ಸೆಂಟೇಜ್ ನಿಂತ್ಕೊಂಡಿತ್ತು, ಜಾಸ್ತಿ ಆಗಿತ್ತು ಅಂತ ಏನೇನೋ ಹೇಳ್ತಾರೆ. ಅಲ್ಲಿ ನಮ್ಮ ಕ್ಯಾಸ್ಟಿಗೆ ಜಾಸ್ತಿ ಇದ್ದಾವೆ, ಇಲ್ಲಿ ನಮ್ಮ ಕ್ಯಾಸ್ಟಿಗೆ ಕಡಿಮೆ ಇದ್ದಾವೆ, ಹಂಗೆ ಲೆಕ್ಕ ಹಾಕೊಳ್ಳೋದು ಬೇಡ, ತುಂಬ ಜಾಸ್ತಿ ಇರೋ ಕಡೆಗೆ ಹೋಗೋದು ಬೇಡ, ತುಂಬ ಕಡಿಮೆ ಇರೋದಕ್ಕೆ ಕಡೆಗೂ ಹೋಗೋದು ಬೇಡ, ಮಧ್ಯದಲ್ಲಿರೋ ಜಾಬ್ಗೆ ಹಾಕ್ಬೋಣ. ಇಲ್ಲ, ಎಲ್ಲರೂ ಹಿಂಗೆ ಲೆಕ್ಕ ಹಾಕ್ಬಿಡ್ತಾರೆ, ನಾವೇನು ಮಾಡೋಣ, ಜಾಸ್ತಿ ಹುದ್ದೆ ಕಡೆಗೆ ಹೊರಟೋಗ್ಬೋಣ. ನೋಡಿ ಏನೆಲ್ಲ ಬರ್ತವೆ. ನೆಕ್ಸ್ಟು ಜಾಸ್ತಿನೂ ಬೇಡ, ಮಧ್ಯಮನೂ ಬೇಡ, ಸುಮ್ಮನೆ ಯಾರೋ ಈ ಕಡೆ ಗಮನ ಕೊಡೋದ ಕಡಿಮೆ ಪೋಸ್ಟ್ ಇದ್ದಾವೆ ಅಂತೇಳಿ ಅಲ್ಲಿಗೆ ಹಾಕ್ಬಿಡೋಣ ಅಂತೇಳಿ ಏನೇನೋ ಚರ್ಚೆಗಳೆಲ್ಲ ನಡೀತವೆ ಸ್ನೇಹಿತರೆ. ಕೊನೆಯದಾಗಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಕೊನೆಯದಾಗಿ ನಿರ್ಧಾರವನ್ನು ನೀವೇ ಮಾಡಬೇಕು. ಯಾಕೆ ಅಂತಂದರೆ ನಾಳೆ ದಿನ ಯಾರನ್ನೂ ಕೂಡ ಬ್ಲೇಮ್ ಮಾಡೋದಕ್ಕಾಗೋದಿಲ್ಲ. ನಿಮ್ಮ ನಿರ್ಧಾರ ತಪ್ಪಾದರೂ ನಿಮ್ಮಿಂದನೇ ಆಗಿರಲಿ, ಸರಿಯಾದರೂ ನಿಮ್ಮಿಂದನೇ ಆಗಿರಲಿ, ಯಾರನ್ನೂ ಕೂಡ ನಾವು ದೂಷಣೆ ಮಾಡೋದಿಲ್ಲ. ಅಯ್ಯೋ ನಾನು ಯಾಮಾರ್ದೆ ಅಂದ್ಕೊಂಡು ಏನು ಮಾಡ್ತೀವಿ, ಸುಮ್ಮನೆ ಆಗ್ಬಿಡ್ತೀವಿ. ಆದರೆ ಬೇರೆಯವ್ರ ನಿರ್ಧಾರದ ಮೇಲೆ ಏನಾದರೂ ನಾವು ಅಪ್ಲಿಕೇಶನನ್ನು ಹಾಕ್ಕೊಂಡು ಸಂದರ್ಭಾನುಸಾರ ಅಥವಾ ಏನಾದರೂ ನಮ್ಮ ಕೈ ಚೆಲ್ಲಿಬಿಟ್ರೆ ಆ ಒಂದು ಅವಕಾಶ ನಾವು ಇಡೀ ಜೀವನ ಕೊರಗ್ತೀವಿ ಸ್ನೇಹಿತರೆ. ಆ ರೀತಿ ಮಾಡ್ಕೊಳ್ಳೋದೇ ಬೇಡ. ನೀವು ಸ್ನೇಹಿತರ ಜೊತೆ ಮಾರ್ಗದರ್ಶನ ತಗೊಳ್ಳಿ. ನಾನು ಆಲ್ರೆಡಿ ಹಿಂದೆನೇ ಹೇಳ್ಬಿಟ್ಟಿದ್ದೀನಿ, ಮಾರ್ಗದರ್ಶನ ತಗೊಂಡು ನೀವು ನಿರ್ಧಾರವನ್ನು ನೀವೇ ಫೈನಲ್ ಮಾಡಿಕೊಂಡು, ಯಾಕೆ ಅಂತಂದರೆ ನಾವೆಲ್ಲ ಶಿಕ್ಷಕ ಹುದ್ದೆಗಳು ಸಾಕಷ್ಟು ಜನಗಳಿಗೆ ಮಾರ್ಗದರ್ಶನ ಕೊಡುವಂಥವ್ರಾಗಿರ್ತೀವಿ. ಈಗೆಲ್ಲ ಇದು ಸರಿ ಇದು ತಪ್ಪು ಅಂತ ಹೇಳೋ ಮಟ್ಟದಲ್ಲಿ ಇರ್ತೀವಿ. ಆದರೆ ಸ್ವಲ್ಪ ಎಲ್ಲೋ ಈ ವಿಚಾರದಲ್ಲಿ ಜ್ಞಾನದ ಕೊರತೆ ಇರ್ಬೋದು. ಅದಕ್ಕೆ ಜ್ಞಾನವನ್ನು ಪಡ್ಕೊಳ್ಳೋದು ಏನು ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಚರ್ಚೆ ಮಾಡಿ ಸೂಕ್ತ ನಿರ್ಧಾರವನ್ನು ನೀವೇ ಕೈಗೊಂಡು ನಂತರದಲ್ಲಿ ಅರ್ಜಿ ಸಲ್ಲಿಸಬೇಕು. ಹೇಳ್ಬಿಟ್ಟಿದ್ದಾರೆ ಸ್ನೇಹಿತರೆ ಕ್ಲಿಯರ್ ಕಟ್ಟಾಗಿ. ಈಗ ನಾನು ಹೇಳ್ಬಿಟ್ಟಿದ್ದೀನಿ, ಸರ್ ಎಲ್ಲ ಹಾಕ್ಲಿ ಅಂತ ಮತ್ತೆ ನೀವು ಪ್ರಶ್ನೆಯನ್ನು ಕೇಳುವಂಥ ಅಗತ್ಯತೆ ಬರೋದೇ ಇಲ್ಲ ಸ್ನೇಹಿತರೆ. ಸವಿಸ್ತಾರವಾಗಿ ಹೇಳಿದ್ದೀನಿ. ಜಾಸ್ತಿ ಹುದ್ದೆಗಳಿದ್ರೆ ಹೇಗೆ, ಕಡಿಮೆ ಹುದ್ದೆಗಳಿದ್ರೆ ಹೇಗೆ, ಮಧ್ಯಮ ಹುದ್ದೆಗಳಿದ್ರೆ ಹೇಗೆ ಅಂತೇಳಿ ನೀವೇ ಅರ್ಥ ಮಾಡ್ಕೊಳ್ಳಿ. ಬೇಕಾದರೆ ಇನ್ನೊಂದು ಸಲ ಕೇಳ್ಕೊಳ್ಳಿ, ಹೋಗಿ ಹಿಂದೆ ವಾಪಸ್ ಹೋಗ್ಬಿಟ್ಟು. ಯಾವುದೇ ಗಡಿಬಿಡಿ, ಗೊಂದಲ, ಸಂದೇಹಗಳನ್ನು ಹೊಂದಿ ಈ ಕಾರ್ಯವನ್ನು ಮಾಡಬಾರದು. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಸ್ನೇಹಿತರೆ ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗಬೇಡಿ. ಫಸ್ಟ್ ಕ್ಲಾರಿಟಿಯನ್ನು ತಗೊಳ್ಳಿ, ಪರಿಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳಿ. ಯಾವುದೇ ಗೊಂದಲ, ಗಡಿಬಿಡಿ, ಸಂದೇಹ ಇಟ್ಕೊಂಡು ಅಪ್ಲಿಕೇಶನ್ ಹಾಕಬೇಡಿ. ಓಕೆನಾ? ಈ ವಿಚಾರವನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾಕೆ ಅಂತಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ ನಮಗೆ ಇವತ್ತು 18ನೇ ತಾರೀಕು ಸ್ಟಾರ್ಟ್ ಆಗಿದೆ ಇವತ್ತು. ಓಕೆನಾ? 18/8/26ರಿಂದ 7/9/26, ಹೆಚ್ಚು ಕಡಿಮೆ 20 ದಿನಗಳ ಅವರೇಜ್ ಅಂದ್ಕೊಳ್ಳಿ. 25 ದಿನಗಳು ಅಂದ್ಕೊಳ್ಳಿ. 25 ದಿನಗಳ 7ನೇ ತಾರೀಕುವರೆಗೂ ಟೈಮ್ ಇದೆ ನಮಗೆ. 7/9 ಅಲ್ಲಿವರೆಗೂ ಕಾಯೋದು ಬೇಡ. ಅಟ್ಲೀಸ್ಟು 30ನೇ ತಾರೀಕು ಅಷ್ಟಲ್ಲಾದರೂ ಅಥವಾ 5ನೇ ತಾರೀಕುವರೆಗೂ ಹೋಗಲೇಬೇಡಿ. 1-2ನೇ ತಾರೀಕು ಒಳಗಡೆ ಒಂದು ಡೇಟ್ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ಕೊಳ್ಳಿ. ಅದು ನಿಮ್ಗೆ ಅನುಕೂಲ ಹೆಂಗಾಗುತ್ತೋ ನಿಮ್ಮ ಡಾಕ್ಯುಮೆಂಟ್ ಆಧಾರದ ಮೇಲೆ ನೀವು ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಆ ಡೇಟ್ ಒಳಗಡೆ ಅಭ್ಯರ್ಥಿಯು 1 ಅರ್ಜಿಯನ್ನು ಮಾತ್ರ ಸಲ್ಲಿಸಲು ಅವಕಾಶ ನೀಡಲಾಗಿದ್ದು, ಈ ಪಾಯಿಂಟ್ ಕೂಡ ನೆನಪಿಟ್ಕೊಳ್ಳಿ. ಅಭ್ಯರ್ಥಿಯು 1 ಅರ್ಜಿಯನ್ನು ಮಾತ್ರ ಸಲ್ಲಿಸಲು ಅವಕಾಶ. ಎಲ್ಲ ನಿಮ್ಮ ಗೊಂದಲಗಳಿಗೆ ಮುಂದೆ ಉತ್ತರ ಇದೆ ಸ್ನೇಹಿತರೆ, ಕೇಳಿಸ್ಕೊಳ್ಳಿ. ಫಸ್ಟ್ ಹೇಳೋದನ್ನು ಕೇಳಿಸ್ಕೊಂಬಿಡಿ. ಒಬ್ಬ ಅಭ್ಯರ್ಥಿಯು 1 ಅರ್ಜಿಯನ್ನು ಮಾತ್ರ ಸಲ್ಲಿಸಲು ಅವಕಾಶವನ್ನು ನೀಡಲಾಗಿದ್ದು, ಈ ಒಂದು ಅರ್ಜಿಯನ್ನು ನೀವು ಹಾಕ್ತಾ ಇರ್ತಕ್ಕಂಥ 1 ಅರ್ಜಿಯನ್ನು PST ಗ್ರೇಡ್ 1, ನೆಕ್ಸ್ಟು CST ಕಂಪ್ಯೂಟರ್ ಟೀಚರು, GPT ಶಿಕ್ಷಕರು, AM, PE ಟೀಚರು ಗ್ರೇಡ್ 2 ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಓಕೆನಾ? ಒಬ್ಬ ಅಭ್ಯರ್ಥಿಯು ಈ ವಿಧವಾದ ಕೆಡರುಗಳ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹತೆಯನ್ನು ಹೊಂದಿದ್ದಲ್ಲಿ, ಬೇರೆ ಬೇರೆ ಜಿಲ್ಲೆಗಳ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸಿದ್ದಲ್ಲಿಯೂ ಒಂದೇ ಅರ್ಜಿಯಲ್ಲಿ ಅರ್ಜಿ ಸಲ್ಲಿಸಬಹುದು. ನೋಡ್ಕೊಳ್ಳಿ, ನೀವು PST ಶಿಕ್ಷಕರಿಗೂ ಎಲಿಜಿಬಲ್ ಇದ್ದೀರಿ, ಗ್ರೇಡ್ 1 ಟೀಚರ್ಗೂ, PE ಟೀಚರ್ಗೂ ಎಲಿಜಿಬಲ್ ಇದ್ದೀರಿ, ಕಂಪ್ಯೂಟರ್ ಟೀಚರ್ಗೂ ಎಲಿಜಿಬಲ್ ಇದ್ದೀರಿ, GPTಗೂ ಎಲಿಜಿಬಲ್ ಇದ್ದೀರಿ. ಯಾವುದಕ್ಕೆ ಎಲಿಜಿಬಲ್ ಇದ್ದೀರೋ ಅರ್ಥ ಮಾಡ್ಕೊಳ್ಳಿ. ನಾನು PSTಗೂ ಎಲಿಜಿಬಲ್ ಇದ್ದೀನಿ, GPTಗೂ ಎಲಿಜಿಬಲ್ ಇದ್ದೀನಿ, AM ಅಂದರೆ HST ಹೈಸ್ಕೂಲ್ ಶಿಕ್ಷಕರಿಗೂ ಎಲಿಜಿಬಲ್ ಇದ್ದೀನಿ ಅಂತಂದರೆ, ಬೇರೆ ಬೇರೆ ಜಿಲ್ಲೆಗಳ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸಿದ್ರು ಕೂಡ ನಾನು PSTಯನ್ನು ನಾನೆಲ್ಲ ಬೆಂಗಳೂರಲ್ಲಿ ಬರಿತೀನಿ, GPTಯನ್ನು ದಾವಣಗೆರೆಯಲ್ಲಿ ಬರಿತೀನಿ, HSTಯನ್ನು ಬೆಳಗಾಮಲ್ಲಿ ಬರಿತೀನಿ. ಈ ರೀತಿ ನೀವು ಏನಾದರೂ ಅಂದ್ಕೊಂಡಿದ್ರು ಕೂಡ ಬೇರೆ ಬೇರೆ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಬಯಸಿದಲ್ಲಿಯೂ ಒಂದೇ ಅರ್ಜಿಯಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಒಂದೇ ಅಪ್ಲಿಕೇಶನಲ್ಲಿ ಸ್ನೇಹಿತರೆ ನೀವು ಅಷ್ಟೂ ಹುದ್ದೆಗಳಿಗೆ ಏನು ಮಾಡ್ಬೋದು, ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಈ ಪಾಯಿಂಟನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಈ ವಿಚಾರದಲ್ಲಿ ಸಾಕಷ್ಟು ಗೊಂದಲವನ್ನು ಮಾಡ್ಕೊಳ್ತಾ ಇದ್ರಿ. ಸರ್ ಕಲ್ಯಾಣ ಕರ್ನಾಟಕ ಸಪ್ರೇಟಾ, ಮುಂದೆ ಹೇಳ್ತೀನಿ ಅದೇನು ಎತ್ತ ಅಂತೇಳಿ, ಮುಂದೆ ಇದೆ. ಗೊಂದಲ ಮಾಡ್ಕೊಳ್ಬೇಡಿ, ಹೇಳುವಂಥ ಪಾಯಿಂಟನ್ನು ನೀಟಾಗಿ ಅರ್ಥ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟು ಏನು ಗೊತ್ತಾ, ನಾವು ಕ್ಲೀನಾಗಿ ಕೇಳಿಸ್ಕೊಳ್ಳೋದಿಲ್ಲ ಸ್ನೇಹಿತರೆ ಏನು ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು. ನಾವು ಸುಮ್ಮನೆ ಕ್ಲೀನಾಗಿ ಓದಿ ಅರ್ಥನೂ ಮಾಡ್ಕೊಳ್ಳೋದಿಲ್ಲ, ಹೇಳೋದನ್ನು ಕೇಳಿಸ್ಕೊಳ್ಳೋದು ಇಲ್ಲ. ಹಾಗಾಗಿನೇ ನಮಗೆ ಸಮಸ್ಯೆಗಳು ಉದ್ಭವ ಆಗ್ತಾ ಇದ್ದಾವೆ. ಅಷ್ಟೇನೇನಿಲ್ಲ ತೊಂದರೆ ಇಲ್ಲಿ. ಓಕೆನಾ? ಸಾಮಾನ್ಯವಾಗಿ ಅರ್ಜಿ ಸಲ್ಲಿಸುವಾಗ ಅಭ್ಯರ್ಥಿಗಳು ನೋಡಿ, ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ, ಪಾಯಿಂಟು ತುಂಬ ಇಂಪಾರ್ಟೆಂಟ್. ನೋಡ್ಕೊಳ್ಳಿ, ಇಂಥ ಪಾಯಿಂಟ್ಗಳನ್ನ ನಾವು ಸ್ಟ್ರೆಸ್ ಮಾಡಿ ಹೇಳುವಂಥ ಸಂದರ್ಭದಲ್ಲಿ ಇದನ್ನು ಕ್ಲಿಯರ್ ಕಟ್ಟಾಗಿ ನಾವೇನು ಮಾಡಬೇಕಂತ ಅರ್ಗಿಸ್ಕೊಳ್ಬೇಕಾಗತ್ತೆ.
ಅರ್ಗಿಸ್ಕೊಬೇಕು. ನೀವು ಎಕ್ಸಾಮ್ ಬರೀಬೇಕಾದ್ರೂ ಅಷ್ಟೇ ಕಂಟೆಂಟನ್ನು ಚೆನ್ನಾಗಿ ಅರ್ಗಿಸ್ಕೊಂಡ್ರೆ ಮಾತ್ರ ಎಕ್ಸಾಮ್ ಫೇಸ್ ಮಾಡೋದಕ್ಕೆ ಸಾಧ್ಯ. ಸುಮ್ಮನೆ ಏನೋ ಹಿಂಗೆ ಓದ್ಕೊಂಡು ಹೋಗ್ಬಿಟ್ರೆ ಎಕ್ಸಾಮ್ ಬರೆಯೋದಕ್ಕೆ ಆಗೋದಿಲ್ಲ. ಕಂಟೆಂಟನ್ನು ಅರ್ಗಿಸ್ಕೊಳ್ಬೇಕು. ಅದನ್ನು ನಾವು ಒಬ್ಬರಿಗೆ ಹೇಳೋ ಮಟ್ಟಕ್ಕೆ ಅರ್ಗಿಸ್ಕೊಳ್ಬೇಕು ಕಂಟೆಂಟನ್ನು. ಅಂಥ ಸಂದರ್ಭದಲ್ಲಿ ಮಾತ್ರ ನಾವು ಎಕ್ಸಾಮ್ ಫೇಸ್ ಮಾಡೋದಕ್ಕೆ ಸಾಧ್ಯ. ಅರ್ಥ ಆಯಿತು? ನಾನು ಎಲ್ಲ ವಿಚಾರಗಳನ್ನ ಸೂಕ್ಷ್ಮವಾಗಿ ಹೇಳ್ತಾ ಇರ್ತೀನಿ, ಗಮನಿಸ್ಕೊಳ್ಳಿ. ಅಭ್ಯರ್ಥಿಗಳು ಹೆಸರಿನ ಕಾಗುಣಿತ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಾ ಇದ್ದೀರಿ. ಹೆಸರು ಹಾಕ್ಬೇಕಾದ್ರೆ ನಿಮ್ಮ ಹೆಸರುಗಳ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತಾ ಇದ್ದೀರಿ. ಈ ಪಾಯಿಂಟ್ ಚೆನ್ನಾಗಿ ನೋಡ್ಕೊಳ್ಳಿ. ಸಾಕಷ್ಟು ಕಾಗುಣಿತ ದೋಷಗಳನ್ನು ಮಾಡುತ್ತಿರುವುದು ಕಂಡು ಬಂದಿದೆ. ಸ್ಪೆಲ್ಲಿಂಗ್ ಮಿಸ್ಟೇಕನ್ನು ನಿಮ್ಮ ಹೆಸರು ಹಾಕಬೇಕಾದ್ರೆ ಸ್ಪೆಲ್ಲಿಂಗ್ಗಳು ತುಂಬ ಮಿಸ್ಟೇಕ್ ಆಗ್ತಾ ಇದ್ದಾವೆ. ಅದರೊಂದಿಗೆ ಜಾತಿ ರಾಂಗ್ ಆಗ್ತಿದೆ, ವರ್ಗ, ಪ್ರವರ್ಗ, ಲಿಂಗ, ಆಡಿ ನಂಬರು, ಮೀಸಲಾತಿ ವಿವರಗಳು ಇತ್ಯಾದಿಗಳನ್ನು ತುಂಬುವಾಗ ತಪ್ಪು ಮಾಡುತ್ತಿರುವುದು ಗಮನಿಸಲಾಗಿದೆ. ಸಾಕಷ್ಟು ಜನ ಹಿಂದೆ ತಪ್ಪು ಮಾಡಿಬಿಟ್ಟಿದ್ದಾರೆ ಸ್ನೇಹಿತರೆ. ಅದಕ್ಕಾಗಿ ಈ ಪಾಯಿಂಟನ್ನು ಒತ್ತಿ ಹೇಳ್ತಿದ್ದಾರೆ. ನಾನು ಕಳೆದ ತರಗತಿನಲ್ಲಿ ಹೇಳಿದ್ದೆ, ನನ್ನ ಪರಿಚಯಸ್ಥರೊಬ್ಬರು ಏನು ಮಾಡಿದರು, ತಾಯಿ ಹೆಸರನ್ನೇ ರಾಂಗಾಗಿ ಹಾಕ್ಬಿಟ್ಟಿದ್ರು. ಹಾಗಾಗಿ ಲಕ್ಷ್ಮಮ್ಮ ಹೋಗಿ ಲಕ್ಕಮ್ಮನೋ ಏನೋ ಆಗೋಗಿತ್ತು. ಹಂಗಾಗಿ ಆತ ನೇಮಕಾತಿ ಪ್ರಾಧಿಕಾರದ ಹತ್ರ ಹೋದಾಗ, ಸರ್ ನನಗೆ ಅವಕಾಶ ಮಾಡಿಕೊಡಿ, ನನಗೆ ತುಂಬ ಅನ್ಯಾಯ ಆಗ್ತಾ ಇದೆ ಅಂತ ಕೇಳ್ಕೊಂಡಂಥ ಸಂದರ್ಭದಲ್ಲಿ ಅವ್ರು ಒಂದೇ ಮಾತು ಹೇಳಿದ್ರು ಅಂತಲೂ ಹೇಳಿದ್ದೆ. ನಿನ್ನ ತಾಯಿ ಹೆಸರನ್ನೇ ನೀನು ಕರೆಕ್ಟಾಗಿ ಹಾಕೋಕ್ಕೆ ಬರೆಯೋಕ್ಕೆ ಬಂದಿಲ್ಲ ಅಂದರೆ 100 ಮಕ್ಕಳು ಭವಿಷ್ಯನ ಹೆಂಗೆ ರೂಪಿಸ್ತೀಯ ನೀನು ಅಂತ 10-15 ಜನ ಇದರಂತೆ ಕಮಿಟಿ ಅಲ್ಲಿ ಏನೋ ಒಂದು ಮೀಟಿಂಗಲ್ಲಿ ಕೇಳಿದ್ರು. ಅದು 10-15 ಜನನೂ ಒಂದೊಂದು ಪ್ರಶ್ನೆ ಕೇಳಿದ್ರಂತೆ. ಹುಡುಗರ ಹೆಸರೆಲ್ಲ ಹಿಂಗೆ ತಪ್ಪರ್ದು ಬಿಡ್ತೀಯ, ಮಕ್ಕಳ ಹೆಸರನ್ನ, ಅವ್ರ ಜೀವನ ಎಲ್ಲ ಹಾಳು ಮಾಡ್ಬಿಡ್ತೀಯ, ಇವಾಗ ಹಾಳಾದರೆ ನಿನ್ನ ಜೀವನ ಹಾಳಾಗೋಗ್ಲಿ, ಹೋಗು ನೀನು ತಪ್ಪಾಗಿ ಸರ್ ಸೈಬರ್ ಸೆಂಟ್ರ್ ಒಂದು ಮಿಸ್ಟೇಕ್ ಮಾಡ್ದ, ನೀನೇನು ಮಾಡ್ತಿದ್ದೆ, ನಾವು ಸೈಬರ್ ಸೆಂಟ್ರನ್ನ ಇವಾಗ ಇದನ್ನು ಮಾಡೋಕ್ಕಾಗುತ್ತಾ, ನೀನು ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಿನ್ನ ಜವಾಬ್ದಾರಿ ಅಂತ ಒಂದೇ ರೀಸನ್ ಹೇಳಿದ್ದಾರೆ ಸ್ನೇಹಿತರೆ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಏಕೆಂತಂದರೆ ಈ ಥರ ಮಿಸ್ಟೇಕ್ಗಳಾದರೆ ನಾಳೆ ಅವರು ಸರಿಯಾಗಿ ಸ್ಪಂದಿಸೋದಿಲ್ಲ. ಅರ್ಥ ಆಗ್ತಿದ್ದಿಲ್ಲ, ನಮ್ಮ ತಪ್ಪುಗಳಿಗೆ ನಾವೇ ಹೊಣೆಗಾರರಾಗಿರ್ತೀವಿ. ಹಾಗಾಗಿ ತುಂಬ ಎಚ್ಚರಿಕೆ ಇಟ್ಕೊಳ್ಳಿ. ಜಾತಿ, ವರ್ಗ, ಪ್ರವರ್ಗ, ಲಿಂಗ, ಆಡಿ ನಂಬರ್ಗಳು ಇವುಗಳೆಲ್ಲ ಮೀಸಲಾತಿ ಏನೇನು ಹಾಕ್ತೀವೋ ಅವುಗಳೆಲ್ಲ ಎಚ್ಚರಿಕೆಯಿಂದ ಹಾಕಿ. ನೆಕ್ಸ್ಟ್ ಇದಾದ ನಂತರ, ಏಕೆಂತಂದರೆ ಸರ್ ನಾನೆಲ್ಲ ಗಡಿಬಿಡಿನಲ್ಲಿ ಓದಕ್ಕೆ ಹೋಗ್ತಾ ಇದ್ದೀನಿ, ಹೆಂಗೋ ಒಂದು ಅಪ್ಲಿಕೇಶನ್ ಹಾಕ್ಬೋಣ ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ಮನಸ್ಥಿತಿಗೆಲ್ಲ ಹೋಗ್ಬೇಡಿ. ಓದೋದು ನಾಳೆಯಿಂದ ಓದ್ಕೊಳ್ಳೋಣ. ಒಂದು ದಿನ ಅಥವಾ ಒಂದು ಮಧ್ಯಾಹ್ನ ಆಗ್ಬೋದು. ಮಧ್ಯಾಹ್ನ ಆಗಲ್ಲ ಆ್ಯಕ್ಚುಲಿ, ಹೋದರೆ ಒಂದು ಅರ್ಧ ಗಂಟೆ 1 ಗಂಟೆಯಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಸರ್ವರ್ ಪ್ರಾಬ್ಲಮ್ ಇವೆಲ್ಲ ನೋಡಿಕೊಂಡು ಒಂದು ಟೈಮ್ ಫಿಕ್ಸ್ ಮಾಡಿಬಿಡಿ, ಆಮೇಲೆ ಓದೋದಕ್ಕೆ ಬನ್ನಿ. ನಿರಾಳ ನಾನು ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕಿದ್ದೀನಪ್ಪ ಅಂತ. ಇನ್ ಕೇಸ್ ಏನಾದರೂ ಒಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ ಅಂದರೆ ಮತ್ತೆ ಅದು ಆಧಾರ್ ಕಾರ್ಡ್ ಬೇರೆ ಎಲ್ಲ ಲಿಂಕ್ ತೊಗೊಂಡು ಏನೇನೋ ಮಾಡಿರ್ತಾರೆ ಅನಿಸುತ್ತೆ. ಹಾಕೋಕ್ಕಾಗುತ್ತೋ ಆಗೋದಿಲ್ವೋ ಅವೆಲ್ಲ ಗೊಂದಲ ಮಾಡ್ಕೊಳ್ಳೋದು ಬೇಡ. ಒಂದೇ ಸಲ ಅಪ್ಲಿಕೇಶನ್ ಹಾಕೋದಕ್ಕೆ ನಾವೇನು ಮಾಡೋಣ, ಎಚ್ಚರಿಕೆಯಿಂದ ಅಪ್ಲಿಕೇಶನ್ ಹಾಕೋ ಪ್ರಯತ್ನವನ್ನು ಮಾಡೋಣ. ತಾಳ್ಮೆಯಾಗಿ ಗಲಿಬಿಲಿ ಇಲ್ದಲೇ ಇರೋ ಕಡೆ ಸೈಬರ್ಗಳ ಹತ್ರ ಹೋಗಿ ನೀವೇನು ಮಾಡಿ ಅಪ್ಲಿಕೇಶನ್ ಹಾಕೋ ಪ್ರಯತ್ನವನ್ನು ಮಾಡಿ. ಅಥವಾ ನೀವೇನಾದ್ರು ಕಂಪ್ಯೂಟರ್ ಇದರಲ್ಲಿ ಸ್ವಲ್ಪ ತುಂಬ ಅನುಭವಿಗಳಾಗಿದ್ದರೆ ಕೂತು ನೀವು ನಿರಾತಂಕವಾಗಿ ಫ್ರೀ ಟೈಮಲ್ಲಿ ಕಾಮಾಗಿ ಕೂತ್ಕೊಂಡು ಅಪ್ಲಿಕೇಶನ್ ಹಾಕಿ ಸ್ನೇಹಿತರೆ. ಏಕೆಂದರೆ ನಾಳೆ ಜಾಬ್ ಸಿಕ್ಬಿಡ್ತು, ನಾನು ಡಾಕ್ಯುಮೆಂಟ್ ಸರಿಯಾಗಿ ಫಿಲ್ ಮಾಡಿರಲಿಲ್ಲ ಅಂತ ನಮ್ಮ ಪರಿಚಿತರೊಬ್ಬರು ಮಾಡ್ಕೊಂಡ್ರಲ್ಲ, ಆ ರೀತಿ ಮಾಡ್ಕೊಳ್ಳೋದು ಬೇಡ. ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಮೊದಲು ಏನು ಮಾಡಬೇಕು, ಇಷ್ಟು ಅರ್ಥ ಆಯಿತು ಸ್ನೇಹಿತರೆ. ನೀವೇನು ಮಿಸ್ಟೇಕ್ ಮಾಡಿ ತುಂಬ ಎಚ್ಚರಿಕೆಯಿಂದ ಹಾಕಿ. ಅರ್ಜಿ ಸಲ್ಲಿಸುವ ಮೊದಲು ಇಲಾಖಾ ವೆಬ್ಸೈಟ್ ಈ ಸರ್ ಎಲ್ಲಿ ಸಿಗ್ತವೆಲ್ಲ ಮಾಹಿತಿಗಳು ಅಂತಿದ್ದಾರೆ ನೋಡಿ, ಇಲ್ಲೆಲ್ಲ ಸಿಗ್ತಾವೆ ಸ್ನೇಹಿತರೆ. ಸ್ಕೂಲ್ ಎಜುಕೇಷನ್ ಕರ್ನಾಟಕ gov.in ಇದಕ್ಕೆ ಸಂಬಂಧಪಟ್ಟಾಗೆ CSL ಇದಕ್ಕೆ ಇಲ್ಲಿ ಸಿಗ್ತವೆ. ಆನ್ಲೈನ್ ಅಪ್ಲಿಕೇಶನ್ ರಿಕ್ರೂಟ್ಮೆಂಟ್ ಆಫ್ ಟೀಚರ್ 2026 ಎಂಬ ಲಿಂಕನ್ನು ಕ್ಲಿಕ್ ಮಾಡಿ ನ್ಯೂ ಯೂಸರ್ ಬಟನನ್ನು ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವುದು. ಫಸ್ಟ್ ರಿಜಿಸ್ಟ್ರೇಷನ್ ಪ್ರೊಸೆಸ್ ಇರುತ್ತೆ. ಎಷ್ಟೋ ಜನಕ್ಕೆ ಮಾಹಿತಿ ಗೊತ್ತಾಗೋದಿಲ್ಲ, ಅಲ್ಲೋಗಿ ಪರದಾಡ್ತಿರ್ತೀರ ಅಥವಾ ನೀವೇ ಓನಾಗಿ ಹಾಕೋಕ್ಕೆ ಹೋದಂಥ ಸಂದರ್ಭದಲ್ಲಿ ಇವೆಲ್ಲ ಸಮಸ್ಯೆಗಳನ್ನ ಎದುರಿಸ್ತೀರಿ. ರಿಜಿಸ್ಟ್ರೇಷನ್ ಪ್ರೊಸೆಸ್ ಇರುತ್ತೆ ಫಸ್ಟು, ಅದನ್ನು ಮಾಡ್ಕೊಳ್ಳಿ. ತಾವು ಹೀಗೆ ತಯಾರಿಸಿಕೊಂಡಂತಹ ಆ ಲಾಗಿನ್ ಇದನ್ನು ತಪ್ಪದೇ ಬರೆದಿಟ್ಕೊಳ್ಬೇಕಾಗತ್ತೆ. ಯೂಸರ್ ನೇಮು ಮತ್ತು ಪಾಸ್ವರ್ಡನ್ನು ತಪ್ಪದೇ ಬರೆದಿಟ್ಟುಕೊಳ್ಳುವುದು. ಇದನ್ನು ಕಳೆದುಕೊಂಡಲ್ಲಿ ಕಚೇರಿಯಿಂದ ಯಾವುದೇ ವೈಯಕ್ತಿಕ ನೆರವನ್ನು ನೀಡಲಾಗುವುದಿಲ್ಲ. ಆದರೆ ಫರ್ಗಾಟ್ ಪಾಸ್ವರ್ಡ್ ಕೊಟ್ಟು ನೀವು ಮಾಡ್ಕೊಬೋದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಈ ಟೆಕ್ನಿಕಲ್ ಇಶ್ಯೂಗಳು ಹೆಂಗೆ ಬರ್ತವೋ ಹೇಳೋಕ್ಕಾಗೋದಿಲ್ಲ. ಒಂದು ಸಲ ನೀವು ಕ್ರಿಯೇಟ್ ಮಾಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಮಾಡ್ಕೊಳ್ಳಿ. 10 ಸಲ ಕ್ರಿಯೇಟ್ ಮಾಡೋಕ್ಕೋಗಿ 10 ಪಾಸ್ವರ್ಡ್ಗಳನ್ನ ಮಾಡ್ಕೊಂಡು ಏನೇನೋ ಗೋಜಲು ಮಾಡ್ಕೊಬೇಡಿ. ಕ್ಲಿಯರ್ ಆಯಿತು ಅನ್ಕೊತೀನಿ. ನೆಕ್ಸ್ಟು ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾದ ಮೇಲೆ ನೋಡಿ ಸ್ನೇಹಿತರೆ, ಇವೆಲ್ಲ ತುಂಬ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ನೋಂದಣಿ ಸೃಷ್ಟಿಸಿದ ನಂತರ ರಿಜಿಸ್ಟ್ರೇಷನ್ ಆದಮೇಲೆ ಅಭ್ಯರ್ಥಿಗಳು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನಮೂದಿಸಿ ಲಾಗಿನ್ ಆಗಬೇಕು. ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಬಳಸಿ ಲಾಗಿನ್ ಆಗಬೇಕು. ಅಭ್ಯರ್ಥಿಗಳು ಮುಂದಿನ ಹಂತಗಳಲ್ಲಿ ವೈಯಕ್ತಿಕ ವಿವರಗಳು, ಮೀಸಲಾತಿ ವಿವರಗಳು, ವೃತ್ತಿಪರ ಶಿಕ್ಷಣ ವಿದ್ಯಾರ್ಹತೆ ಏನು ಡಿಗ್ರಿ, PUC, B.Ed, D.Ed ಇವೆಲ್ಲ ಇರ್ತವೆ. ವಿವರ, ಶಿಕ್ಷಕರ ಅರ್ಹತಾ ಪರೀಕ್ಷೆ TET ಯಾರ್ಯಾರಿಗೆ ಬೇಕೋ ಅವರ TETಗಳದ್ದು ಗೊತ್ತಿದೆ ನಿಮಗೆ, PST ಮತ್ತು GPT, HSTಗೆ ಬೇಕಾಗಿಲ್ಲ. ವಿವರ ಅರ್ಜಿ ಸಲ್ಲಿಸುತ್ತಿರುವ ಹುದ್ದೆಗಳ ವಿವರಗಳನ್ನು ತುಂಬ ಬೇಕಾಗುತ್ತದೆ. ನಾನು ಯಾವ್ಯಾವುದಕ್ಕೆ ಅರ್ಜಿ ಸಲ್ಲಿಸ್ತಾ ಇದ್ದೀನಿ, PSTಗೂ ಆಗ್ತಾ ಇದ್ದೀನಾ, GPTಗೆ ಆಗ್ತಿದ್ದೀನಾ, HSTಗೆ ಆಗ್ತಿದ್ದೀನಾ,
ಕನ್ನಡ ಸಬ್ಜೆಕ್ಟ್ಗೆ ಹಾಕ್ತಿದ್ದೀನಾ, ಸೋಷಿಯಲ್ ಸಬ್ಜೆಕ್ಟ್ಗೆ ಹಾಕ್ತಿದ್ದೀನಾ, ನೀವೇ ಹೇಳ್ಬೇಕು ಸ್ನೇಹಿತರೆ. ನಿಮಗೆ ಗೊತ್ತಾಗೋದಿಲ್ಲ, ಯಾರೋ ನಿಮ್ಮ ಅಣ್ಣನೋ ತಮ್ಮನೋ ಅಥವಾ ಕಳಿಸಿರ್ತೀರಿ, ನೀವೇನು ಓದಿರ್ತೀರಾ ಅಂತ ಅವ್ರಿಗೆ ಸರಿಯಾಗಿ ಗೊತ್ತಿರೋದಿಲ್ಲ. ಸರ್ ಏನೋ ನಮ್ಮ ಮಗಳು ನಮ್ಮ ತಂಗಿಯವ ಹೇಳಿ ಕಳಿಸ್ತಾರೋ, ನಮ್ಮ ಅಕ್ಕ ಹೇಳಿ ಕಳಿಸ್ತೋ, ಶಿಕ್ಷಕರ ಹುದ್ದೆಗಂತೆ ಅಪ್ಲಿಕೇಶನ್ ಹಾಕಿ ಅಂತ ಪ್ರಮೇಯವನ್ನು ತಂದುಕೊಳ್ಳೇಬೇಡಿ. ನೀವೇ ಎದುರುಗಡೆ ಕೂತಿರಿ, ಅವ್ರಿಗೆ ಗೊತ್ತಿರ್ತದೆ ನೀವು ಕನ್ನಡ ಶಿಕ್ಷಕರ ಅಥವಾ ಸಮಾಜ ಶಿಕ್ಷಕರ ಏನು ಎತ್ತ ಅಂತೇಳಿ, ಓಕೆನಾ. ಹಾಗಾಗಿ ತುಂಬ ಚೆನ್ನಾಗಿ ಎಚ್ಚರಿಕೆಯಿಂದ ನೋಡಿ ಅಪ್ಲಿಕೇಶನ್ ಹಾಕೊಳ್ಳಿ. ಜೊತೆಗೆ ಒಂದು ಅಪ್ಲಿಕೇಶನ್ ಹಾಕಿ ಬಂದುಬಿಡ್ತಾರೆ ಯಾವ್ದಾರು GPTಗೆ, ನೀವು HSTಗೂ ಎಲಿಜಿಬಲ್ ಇರ್ತೀರಿ. ಆ ಸಂದರ್ಭದಲ್ಲಿ ಏನು ಮಾಡ್ತೀರಿ, ಹಾಗಾಗಿ ಖುದ್ದು ನೀವೇ ಇರಿ. ಏಕೆಂದರೆ ಇದು ಬೇರೆ ರಿಕ್ರೂಟ್ಮೆಂಟ್ ಥರ ಇಲ್ಲ ಸ್ನೇಹಿತರೆ, ಸ್ವಲ್ಪ ವಿಭಿನ್ನವಾಗಿದೆ. ಬೇರೆ ರಿಕ್ರೂಟ್ಮೆಂಟ್ ಅಲ್ಲಾದರೆ ಒಂದೇ ಹುದ್ದೆ ಒಂದೇ ಜಾಬ್, ಮೀಸಲಾತಿ ಪ್ರಮಾಣ ಪತ್ರಗಳನ್ನ ಹಾಕು, ಅಪ್ಲಿಕೇಶನ್ ಹಾಕು. ಇಲ್ಲ ಹಂಗಲ್ಲ, PST, GPT, ಕಂಪ್ಯೂಟರ್ ಟೀಚರು, HST ಶಿಕ್ಷಕರು, ಅದರೊಳಗೆ ಕನ್ನಡ ಭಾಷೆ, ಅದರೊಳಗೆ ಇಂಗ್ಲೀಷ್ ಮಾಧ್ಯಮ, ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳು, ಇವೆಲ್ಲ ಮಾರ್ಕ್ಸು, ಟೋಟಲ್ ಮಾರ್ಕ್ಸು ಮುಂದೆ ಹೇಳ್ತೀನಿ, ಅವನ್ನೆಲ್ಲ ಎಂಟ್ರಿ ಮಾಡಬೇಕು. ಕೆಳಗಡೆ ಇದೆ, ಅಭ್ಯರ್ಥಿಗಳ ದಾಖಲೆಗಳ ನಿಖರತೆ ಮತ್ತು ನೈಜತೆಗಾಗಿ ತುಂಬಬೇಕು. ಈ ಕಾರ್ಯವನ್ನು ಅತ್ಯಂತ ಜಾಗರೂಕತೆಯಿಂದ ಮಾಡುವುದು. ನೋಡಿ, ಪ್ರತಿ ಸಲ ಹೇಳಿದರೆ ಅತ್ಯಂತ ಜಾಗರೂಕತೆಯಿಂದ ಮಾಡಬೇಕಾಗತ್ತೆ. ಅಭ್ಯರ್ಥಿಗಳ ದಾಖಲೆಗಳ ನಿಖರತೆ ಮತ್ತು ನೈಜತೆಗಾಗಿ ಇತರ ಇಲಾಖೆಯ ಸಹಭಾಗಿತ್ವದಲ್ಲಿ ದಾಖಲೆಗಳ ಮತ್ತು ಅಂಕಿಅಂಶಗಳ ಸಹಜ ಸ್ಫುರಣಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಪಾಯಿಂಟ್ ಇನ್ನೊಂದ್ಸಲ ಓದ್ತೀನಿ, ಅರ್ಗಿಸ್ಕೊಳ್ಳಿ. ಅಭ್ಯರ್ಥಿಗಳ ದಾಖಲೆಗಳ ನಿಖರತೆ ಮತ್ತು ನೈಜತೆಗಾಗಿ, ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಂಬಂಧಪಟ್ಟಾಗೆ ನೈಜತೆ ಪರಿಶೀಲನೆ ಮಾಡ್ತಾರಲ್ಲ, ಸಿಂಧುತ್ವ ಅಂತ ಹೇಳ್ತೀವಲ್ಲ ಅದು. ಇತರೆ ಇಲಾಖೆಯ ಸಹಭಾಗಿತ್ವದಲ್ಲಿ ದಾಖಲೆಗಳ ಮತ್ತು ಅಂಕಿಅಂಶಗಳ ಸಹಜ ಸ್ಫುರಣಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಓಕೆನಾ. ಏನಂತಂದರೆ ಇವಾಗ ಏನಾದ್ರು ನಿಮ್ಮ TETದು ಸರ್ಟಿಫಿಕೇಟ್ ನಂಬರ್ ಹಾಕಿದ್ರೆ ನಿಮ್ಮ TETದಲ್ಲೂ ಮ್ಯಾಚ್ ಆಗಬೇಕು. ಆ ರೀತಿ ಇಲಾಖೆಯ ಜೊತೆ ಅವಕಾಶ ಕಲ್ಪಿಸ್ಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ. ನಿಮ್ದೇನಾದರೂ SLC ಮಾರ್ಕ್ಸ್ ಕಾರ್ಡ್ ಹಾಕಿದ್ರೆ, ಅದನ್ನು ಹಿಂದೆ ಹೇಳಿದ್ರೆ ಅನಿಸುತ್ತೆ, ನಿಮ್ಮದು ಮಾರ್ಕ್ಸ್ ಕಾರ್ಡ್ ನಂಬರ್ಗಳು ಏನಾದರೂ ಹಾಕಿದ್ರೆ ಅದು ಅಲ್ಲಿಗೆ ಬಂದು ಮ್ಯಾಚ್ ಆಗೋ ಥರ, ಅಥವಾ ಆಧಾರ್ ನಂಬರ್ ಸಿಂಕ್ ಮಾಡೋ ಥರ, ಆ ಥರದ್ದೇನೋ ಅಲ್ಲಿ ಅವರು ಇದನ್ನು ಮಾಡ್ಕೊಂಡಿರ್ತಾರೆ. ಓಕೆನಾ, ಡಾಟಾ ಬಂದಲ್ಲಿ ಸಿಂಕ್ ಆಗೋ ಥರ. ಆದರೂ ಅಭ್ಯರ್ಥಿಗಳು ಸಿಂಕ್ ಆಯಿತು ಅಂತ ಸುಮ್ಮನಾಗಬೇಡಿ ಸ್ನೇಹಿತರೆ. ನಾನು TET ಸರ್ಟಿಫಿಕೇಟ್ ಹಾಕಿದ್ದೀನಿ, ಡಾಟಾ ಸಿಂಕ್ ಆಗೋಯ್ತು ಅಂತ. ಆದರೂ ಅಭ್ಯರ್ಥಿಗಳು ಅತ್ಯಂತ ಜಾಗರೂಕತೆಯಿಂದ ಈ ಕಾರ್ಯವನ್ನು ಮಾಡುವುದು. RD ನಂಬರ್ ಆದ ತಕ್ಷಣ ಏನಾಗುತ್ತೆ, ನನ್ನ ಕ್ಯಾಸ್ಟ್ ಇನ್ಕಮ್ ಬಂದು ಕೂತ್ಕೊಳ್ಳುತ್ತೆ ಅಂತ ಅನ್ಕೊಂತೀರಿ. ಸರ್ವರ್ ಪ್ರಾಬ್ಲಮ್ ಆಯಿತು, ಕೂತ್ಕೊಂಡಿಲ್ಲ, ಕನ್ಫರ್ಮ್ ಮಾಡ್ಕೊಳ್ಳಿ, ಬಂದು ಕೂತಿದೆಯಾ ಅಲ್ಲಿ. ಇವಾಗ RD ನಂಬರ್ ಹಾಕ್ತೀರಿ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು ಬಂದಲ್ಲಿ ಅಪ್ಲಿಕೇಶನ್ ಫಾರ್ಮಲ್ಲಿ ಕೂತ್ಕೊಬೇಕು. ಅವನ್ನೂ ಕೂಡ ನೋಡಿ, ಅದಕ್ಕೆ ಹೇಳ್ಬಿಟ್ಟಿದ್ದಾರೆ, ಅತ್ಯಂತ ಜಾಗರೂಕತೆಯಿಂದ ಈ ಕಾರ್ಯವನ್ನು ಮಾಡುವುದು. ಕಂದಾಯ ಇಲಾಖೆ ಜೊತೆ ಟೈಅಪ್ ಮಾಡ್ಕೊಂಡಿರ್ತಾರೆ, ನಿಮ್ಮ ದಾಖಲೆಗಳೆಲ್ಲ ಸರಿ, ನಾನು ಇವರು RD ನಂಬರ್ ಹಾಕ್ತಿದ್ದಂಗೆ ಬರೋದಕ್ಕೆಲ್ಲ ಅಂತೇಳಿ. ಇದು ಈ ಪಾಯಿಂಟ್ಗಳನ್ನೆಲ್ಲ ನೀವು ಏನು ಮಾಡೋದಿಲ್ಲ, ಅರ್ಥ ಮಾಡ್ಕೊಳ್ಳೋದಿಲ್ಲ, ಗೊಂದಲ ಮಾಡ್ಕೊಂಡ್ಬಿಡ್ತೀರಾ. ಸರ್ ಏನೋ ನೈಜತೆ ಸ್ಫುರೀಕರಣ ಅಂತ ಏನೇನೋ ಇದೆಯಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು, ಓಕೆನಾ. ಹಾಗಾಗಿ ಬಂದು ಅಟ್ಯಾಚ್ ಆಗೋದಕ್ಕೆ ಅದೆಲ್ಲ ವ್ಯವಸ್ಥೆಗಳು. ನೆಕ್ಸ್ಟ್ ಅರ್ಥ ಆಯಿತು. ಕೆಲವು ಬನ್ನಿ, ಇವಾಗ ಮಾರ್ಕ್ಸ್ ಎಂಟ್ರಿಗೆ ಸಂಬಂಧಪಟ್ಟ ಹಾಗೆ ಕೆಲವು ವಿಶ್ವವಿದ್ಯಾಲಯ ಅಂಕಪಟ್ಟಿಗಳಲ್ಲಿ ಏನಿದೆ, ಗ್ರೇಡ್ ಇದೆ ಅಂತಕ್ಕಂಥ ಸ್ನೇಹಿತರೆ. ಗ್ರೇಡ್ ಬಗ್ಗೆ ಸಾಕಷ್ಟು ಗೊಂದಲವನ್ನು ಮಾಡ್ಕೊಂಡಿದ್ದೀನಿ. ಕೆಲವು ವಿಶ್ವವಿದ್ಯಾಲಯಗಳ ಅಂಕಪಟ್ಟಿಯಲ್ಲಿ ಅಂಕಗಳಿಗೆ ಬದಲಾಗಿ ಗ್ರೇಡ್ ನಮೂದಿಸಲಾಗಿದ್ದು, ಅಂತಹ ಸಂದರ್ಭದಲ್ಲಿ ಸಂಬಂಧಪಟ್ಟ ವಿಶ್ವವಿದ್ಯಾಲಯದ ನಿಯಮಾನುಸಾರ ಗ್ರೇಡ್ಗಳನ್ನು ಅಂಕಗಳಿಗೆ ಪರಿವರ್ತಿಸಿ ನಿಗದಿತ ಅಂಕಣದಲ್ಲಿ ಅಂಕಗಳನ್ನು ಭರ್ತಿ ಮಾಡುವುದು. ಸಂಬಂಧಿಸಿದ ಬೋರ್ಡ್ ವಿಶ್ವವಿದ್ಯಾಲಯಗಳು ಗ್ರೇಡ್ನಿಂದ ಅಂಕಗಳಿಗೆ ಅಳವಡಿಸಲಾಗುವ ಅಂಕ ಪರಿವರ್ತನಾ ಪಟ್ಟಿಯನ್ನು ಆಯಾ ಬೋರ್ಡ್ ಮತ್ತು ವಿಶ್ವವಿದ್ಯಾಲಯ ಪ್ರಕಟಿಸಿವೆ. ಓಕೆನಾ. ಇದನ್ನು ಹೋಗಿ ನಿಮ್ಮ ಬೋರ್ಡ್ ಅಂತಂದರೆ ನಿಮ್ಮ ಕಾಲೇಜು ಅಥವಾ ಯೂನಿವರ್ಸಿಟಿನಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ತಗೊಂಡು ನೀವು ಆ ಅಂಕಪಟ್ಟಿಯನ್ನು ಸಿದ್ಧಪಡಿಸಿಟ್ಕೊಳ್ಳಿ. ಓಕೆನಾ. ಯಾವುದು ಗ್ರೇಡ್ ಇರೋವಂಥದ್ದನ್ನು ಮಾರ್ಕ್ಸ್ ಆಗಿ ಅಲ್ಲಿಗೆ ಹೋಗಿ ನಿಮ್ಗೆ ಅವಾಗೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಸರ್ ನಾವು ಹಿಂಗೆ ಟೀಚರ್ ಜಾಬಿಗೆ ಅಪ್ಲೈ ಮಾಡಬೇಕು ಅಂದರೆ ನಿಮ್ಮ BEd ಆಗಿರ್ಬೋದು, ಡಿಗ್ರಿನಲ್ಲಾಗಿರ್ಬೋದು, ಅದಕ್ಕೆ ಮಾಹಿತಿ ಅವ್ರಿಗೆ ಇರುತ್ತೆ. ಅವ್ರೇನು ಮಾಡ್ತಾರೆ, ನಿಮಗೆ ಆ ರೀತಿ ಸಂಬಂಧಪಟ್ಟಂಥ ಅಂಕಪಟ್ಟಿಯನ್ನು ಕೊಡ್ತಾರೆ, ಅಂಕಗಳ ಅಂಕಪಟ್ಟಿಯನ್ನು ಗ್ರೇಡ್ ಬದಲಾಗಿ ಇದು ಇರುತ್ತೆ. ಅದ್ರ ಜೊತೆಗೆ ಅದು ಸಬ್ ನಿಮ್ಗೆ ಅಡಿಷನ್ ಆಗಿರುತ್ತೆ. ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಕೆಲವು ವಿಷಯಗಳನ್ನು, ಅಂದರೆ ಇದು ಪಾಯಿಂಟ್ ನೋಡಿ ಸ್ನೇಹಿತರೆ, ತುಂಬ ಇಂಪಾರ್ಟೆಂಟು. ಉದಾಹರಣೆಗೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಕಂಪ್ಯೂಟರ್ ಫಂಡಮೆಂಟಲ್ಲು ಈ ರೀತಿ ಇವನ್ನೇನು ಮಾಡ್ತಾರೆ, ಅಧ್ಯಯನಗಳನ್ನು ಮಾಡಬೇಕಾಗಿರ್ತದೆ, ಅವುಗಳನ್ನೆಲ್ಲ ಓದಬೇಕಾಗಿರುತ್ತೆ ಅಂತ ಹೇಳಿ ಅಡಿಷನ್ ಆಗಿ ಇಟ್ಕೊಂಡಿರ್ತಾರೆ ಅದನ್ನು ಸಬ್ಸಿಡರಿಯಾಗಿ. ಈ ವಿಷಯಗಳ ಅಂಕಗಳನ್ನು, ಈ ವಿಷಯಗಳ ಯಾವುದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಕಂಪ್ಯೂಟರ್ ಫಂಡಮೆಂಟಲು, ಈ ವಿಷಯಗಳ ಅಂಕಗಳನ್ನು ವಿಶ್ವವಿದ್ಯಾಲಯವು ಒಟ್ಟು ಅಂಕಗಳಿಗೆ ಪರಿಗಣಿಸಿದ್ದಲ್ಲಿ ಪರಿಗಣಿಸಿರುವ ಬಗ್ಗೆ ಅಂಕಪಟ್ಟಿಯ ಫುಟ್ ನೋಟಲ್ಲಿ ಏನು ಮಾಡಿರ್ತಾರೆ ಅದನ್ನು ಹಾಕಿರ್ತಾರೆ ಸ್ನೇಹಿತರೆ. ನಾವು ಈ ಫಂಡಮೆಂಟಲ್ಲು, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಮತ್ತು ಕಂಪ್ಯೂಟರ್ ಫಂಡಮೆಂಟಲ್ ಈ ವಿಚಾರಗಳನ್ನು ನಿಮ್ಮ ಒಟ್ಟು ಅಂಕಗಳಿಗೆ ಪರಿಗಣಿಸಿದೀವ್ಯಾ ಅಥವಾ ಪರಿಗಣಿಸಿಲ್ವಾ ಅಂತ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಸ್ನೇಹಿತರೆ. ಅದನ್ನು ನೋಡಿಕೊಂಡು ನೀವು ಟೋಟಲ್ ಅಂಕವನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಸರಿ ಹೆಂಗೆ ಅಂತ ಮತ್ತೆ ಕೇಳೋದಕ್ಕೆ ಹೋಗಬೇಡಿ, ಅದನ್ನು ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ನಿಮ್ಮ ಅಂಕಪಟ್ಟಿಯನ್ನು ನೋಡಿ ಅಧ್ಯಯನ ಮಾಡಬೇಕಾಗಿರ್ತದೆ ಇವೆರಡು ಸಬ್ಜೆಕ್ಟನ್ನು, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಮತ್ತು ಕಂಪ್ಯೂಟರ್ನ. ಈ ವಿಷಯಗಳ ಅಂಕಗಳನ್ನು ವಿಶ್ವವಿದ್ಯಾಲಯವು ಒಟ್ಟು ಅಂಕಗಳಿಗೆ
ಪರಿಗಣಿಸಿರುವ ಬಗ್ಗೆ ಅಂಕಪಟ್ಟಿಯ ಫುಟ್ ನೋಟಲ್ಲಿ ನಮೂದಿಸಿದ್ದಲ್ಲಿ ಮಾತ್ರ ಆ ಅಂಕಗಳನ್ನು ಸೇರಿಸಿ ಆನ್ಲೈನ್ನಲ್ಲಿ ಅರ್ಜಿ ಭರ್ತಿ ಮಾಡುವುದು. ಇದನ್ನು ಪರಿಗಣಿಸಿ ಅಂತ ಅವ್ರು ಹೇಳಿದರೆ ಪರಿಗಣಿಸಿಬಿಟ್ಟು ನೀವೇನು ಮಾಡಿ ಅರ್ಜಿಯನ್ನು ಹಾಕಿ ಟೋಟಲ್ ಅಂಕಗಳನ್ನ ಭರ್ತಿ ಮಾಡುವುದು. ಪದವಿ ಅಥವಾ BEdನ ಎಲ್ಲ ವರ್ಷಗಳ ಸೆಮಿಸ್ಟರ್ಗಳ ಅಂಕಪಟ್ಟಿಗಳಲ್ಲಿ ನಮೂದಿಸಲಾದ ಗರಿಷ್ಠ ಅಂಕಗಳು ಮ್ಯಾಕ್ಸಿಮಮ್ ಮಾರ್ಕ್ಸ್ ಹಾಗೂ ಪಡೆದ ಅಂಕಗಳನ್ನು ಪರಿಗಣಿಸಲಾಗುವುದು. ಗರಿಷ್ಠ ಅಂಕಗಳು ಒಬ್ಟೈನ್ ಮಾರ್ಕ್ಸ್ ಅದನ್ನು ನೋಡಿಕೊಂಡು ನೀವೇನು ಮಾಡಿ ಇನ್ನೊಂದು ಸಲ ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಆದ್ದರಿಂದ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ಭರ್ತಿ ಮಾಡುವಾಗ ಹುದ್ದೆಗೆ ಸಂಬಂಧಿಸಿದ ಪದವಿ, BEd ಇನ್ನಿತರ ನಿಗದಿತ ಶೈಕ್ಷಣಿಕ ವಿದ್ಯಾರ್ಹತೆಯ ಅಂಕಪಟ್ಟಿಗಳಲ್ಲಿರುವ ಸೂಚನೆಗಳನ್ನು ಗಮನಿಸಿ. ಅಂಕಪಟ್ಟಿಯಿಂದಲೇ ಒಂದಷ್ಟು ಸೂಚನೆಗಳನ್ನ ಕೊಟ್ಟಿರ್ತಾರೆ. ನಾವು ಸುಮ್ಮನೆ ಮಾರ್ಕ್ಸ್ಗಳು ತೊಗೊಂಡು ಇಟ್ಕೊಂಡಿರ್ತೀವಿ ಅಷ್ಟೇ, ಅದರಲ್ಲಿ ಇರೋದು ಏನೇನು ಅಂತ ನೋಡೋಕೆ ಹೋಗಿರಲ್ಲ. ಈ ಟೈಮಲ್ಲಿ ಆದರೂ ನೋಡಿ. ಗರಿಷ್ಠ ಪಡೆದ ಅಂಕಗಳನ್ನು, ಗರಿಷ್ಠ ಅಂಕಗಳು ಮತ್ತು ಪಡೆದ ಅಂಕ ಎರಡೂ ಅಂಕಗಳನ್ನು ಮತ್ತು ಶೇಕಡಾವಾರು ಅಂಕಗಳನ್ನು ಸ್ನೇಹಿತರೆ ನೀವೇನು ಮಾಡಬೇಕು, ಅದನ್ನು ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಅಲ್ಲಿ ತಗೊಳುತ್ತೋ ಗೊತ್ತಿಲ್ಲ, ಹಾಕಿರೋರ್ಗಾದರೆ ಗೊತ್ತಿರುತ್ತೆ. ಆನ್ಲೈನ್ ಅರ್ಜಿಯನ್ನು ನಮೂದಿಸಬೇಕು. ಇದೇ ಕ್ರಮವನ್ನು ಕೊರೋನಾ ವ್ಯಾಧಿ ಅವಧಿಯಲ್ಲಿ ಅನುಸರಿಸಿರುವ ನೀತಿಗೂ ಅನುಸರಿಸುವುದು. ಅಲ್ಲೇನೋ ಆ ಟೈಮಲ್ಲಿ ಅಪ್ಲಿಕೇಶನ್ ಹಾಕೊಂಡಂಥ ಸಂದರ್ಭದಲ್ಲಿ ಏನೋ ಒಂದು ಹೇಳಿದ್ದಾರೆ. ಇಲ್ಲಿ ಇತ್ತೀಚಿನ ಭಾವಚಿತ್ರ ಅದು 50 KB, ಸೈಬರ್ನವ್ರಿಗೆ ಹೇಳಿ 50 KBನಲ್ಲಿ ಇರಬೇಕು, ಫೋಟೋ ಮತ್ತು ಸಿಗ್ನೇಚರ್, ಅದೆಲ್ಲ ನಿಮಗೆ ಗೊತ್ತೇ ಇರ್ತದೆ. ಶುಲ್ಕವನ್ನು ಕೂಡ ಪೇ ಮಾಡ್ತೀರಿ, ಆನ್ಲೈನ್ ಶುಲ್ಕ ಅಥವಾ ಇದನ್ನು ಮಾಡಬೇಕಾಗುತ್ತೆ. ಅರ್ಜಿ ಸಲ್ಲಿಸಿದ ನಂತರ ಕಡ್ಡಾಯವಾಗಿ ಅರ್ಜಿಯನ್ನು ಮುದ್ರಿಸಿಬಿಟ್ಟು ಏನು ಮಾಡಿ ಪ್ರಿಂಟ್ ತೊಗೊಂಡು ಇಟ್ಕೊಂಡಿರಿ. ಅರ್ಜಿಯಲ್ಲಿ ನಮೂದಿಸಿರುವ ಈ ಪಾಯಿಂಟಿಗೆ ಬನ್ನಿ ಸ್ನೇಹಿತರೆ. ಮೊಬೈಲ್ ಸಂಖ್ಯೆ, ಇಮೇಲ್ ವಿಳಾಸ, ಅಂಚೆ ವಿಳಾಸ, ಆಧಾರ್ ಸಂಖ್ಯೆ, ಭಾವಚಿತ್ರ, ಸಹಿ ಇತ್ಯಾದಿ ಸ್ವತಃ ಅಭ್ಯರ್ಥಿಗಳದ್ದೇ ಆಗಿರತಕ್ಕದ್ದು. ಅದು ಅಥವಾ ಅವು ನೈಜತೆಯಿಂದ ಕೂಡಿರದಿದ್ದಲ್ಲಿ ಅಥವಾ ನೇಮಕಾತಿ ಪ್ರಕ್ರಿಯೆ ಮುಗಿಯುವ ಮೊದಲು ಬದಲಾವಣೆ ಮಾಡಿದ್ದಲ್ಲಿ ಆಗಬಹುದಾದ ಅಡ್ಡ ಪರಿಣಾಮಗಳಿಗೆ ಅಭ್ಯರ್ಥಿಗಳೇ ಹೊಣೆಗಾರರಾಗಿರ್ತೀರಿ. ಮೊಬೈಲ್ ಸಂಖ್ಯೆ, ಇಮೇಲು, ಅಂಚೆ ವಿಳಾಸ, ಆಧಾರ್ ಸಂಖ್ಯೆ, ಭಾವಚಿತ್ರ. ಇವಾಗ ಆಧಾರಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಮಹಿಳಾ ಅಭ್ಯರ್ಥಿಗಳಿಗೆ ಗೊಂದಲ ಉಂಟಾಗುತ್ತೆ. ಅದನ್ನು ನೀವು ಇಲಾಖೆ ವೆಬ್ಸೈಟ್ ಕೊಟ್ಟವ್ರೆ, ಅಲ್ಲಿ ಕ್ಲಾರಿಟಿಯನ್ನು ತಗೊಳ್ಳಿ ಸ್ನೇಹಿತರೆ. ಅಂಚೆ ವಿಳಾಸ, ಆಧಾರ್ ಸಂಖ್ಯೆ ಏನು ಬದಲಾಗೋದಿಲ್ಲ ಅನ್ಕೊತೀನಿ. ಆಧಾರ್ ಸಂಖ್ಯೆ, ಭಾವಚಿತ್ರ, ಸಹಿ ಇವೆಲ್ಲ ಅಭ್ಯರ್ಥಿಗಳದೇ ಆಗಿರಬೇಕು. ಆ ರೀತಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಓಕೆನಾ? ಅದಕ್ಕೇನಾದರೂ ತೊಂದರೆ ಆದರೆ, ಬದಲಾವಣೆ ಆದರೆ ಅರ್ಜಿ ಹಾಕುವಂಥ ಸಮಯದಲ್ಲಿ ಇದ್ದಂಥ ಗಿಡ್ರಸ್ಸು ಅವೆಲ್ಲ ನೋಡ್ಕೊಳ್ಳಿ. ನೆಕ್ಸ್ಟ್, ಆನ್ಲೈನಲ್ಲಿ ಅರ್ಜಿಯಲ್ಲಿ ಮೀಸಲಾತಿ ಸೌಲಭ್ಯಕ್ಕಾಗಿ ಇರುವ ಅಂಕಣಗಳನ್ನು, ಈ ಪಾಯಿಂಟ್ ಕೂಡ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ, ನೋಡ್ಕೊಳ್ಳಿ. ಮೀಸಲಾತಿ ಸೌಲಭ್ಯಕ್ಕಾಗಿರುವ ಅಂಕಣಗಳನ್ನು ಮೀಸಲಾತಿ ಬಯಸುವ ಅಭ್ಯರ್ಥಿಗಳು ಕಡ್ಡಾಯವಾಗಿ ಭರ್ತಿ ಮಾಡತಕ್ಕದ್ದು. ಅಂಕಣವನ್ನು ಖಾಲಿ ಬಿಟ್ಟಲ್ಲಿ, ತಪ್ಪಾಗಿ ನಮೂದಿಸಿದ್ದಲ್ಲಿ ಅದರಿಂದ ಆಗುವ ತೊಂದರೆಗಳಿಗೆ ಅಭ್ಯರ್ಥಿಗಳೇ ನೇರ ಹೊಣೆಗಾರರಾಗಿರುತ್ತಾರೆ. ನಂತರ ಯಾವುದೇ ಹಂತದಲ್ಲಿ ಮೀಸಲಾತಿಯನ್ನು ಸೇರ್ಪಡೆ ಮಾಡೋದಕ್ಕೆ, ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಸರ್, ಸೈಬರ್ ಸೆಂಟ್ರರು ತಪ್ಪು ಮಾಡಿಬಿಟ್ಟಿದ್ದಾರೆ, ನಾನು ಕನ್ನಡ ಮೀಡಿಯಂ ಅಪ್ಲೈ ಆಗಬೇಕಿತ್ತು, ಗ್ರಾಮೀಣ ಅಪ್ಲೈ ಮಾಡಬೇಕಾಗಿತ್ತು, ಈ ಥರದ್ದೇನಾದರೂ ಆದರೆ ಸೇರ್ಪಡೆ ತಿದ್ದುಪಡಿಗೆ ಅವಕಾಶ ಇರೋದಿಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಸ್ನೇಹಿತರೆ. ಬಿಟ್ಟರೆ ಅವಕಾಶ, ಬಿಡಲಿಲ್ಲ ಅಂದರೆ ಏನು ಮಾಡ್ತೀರಿ ಮುಂದೆ ಒಂದು ದಿನಗಳಲ್ಲಿ. ಅದಕ್ಕೆ ಎಚ್ಚರಿಕೆಯಿಂದ ಹಾಕ್ಬಿಡಿ. ಅಪ್ಲಿಕೇಶನ್ ಹಾಕೋದು ನಿರಾಳ ಆಗಿಬಿಟ್ರೆ ಮುಗೀತು. ಏನಾದ್ರು ಗೋಜಲಾಗಿ ನಾನು ಸರಿಯಾಗಿ ಅಪ್ಲಿಕೇಶನ್ ಹಾಕಿಲ್ಲ ಅಂತಂದರೆ ಇನ್ನು ಓದೋಕ್ಕೂ ಆಗಲ್ಲ, ತಿದ್ದುಪಡಿಗೆ ಅವಕಾಶ ಇದೆಯೋ ಇಲ್ವೋ ಗೊತ್ತಿಲ್ಲ, ಗೊಂದಲ ಮಾಡ್ಕೊಂಡ್ಬಿಡ್ತೀರಿ, ಓದೋಕ್ಕೆ ಮನಸ್ಸಾಗೋದಿಲ್ಲ. ಮಿದ್ರಿತ ಅರ್ಜಿಯು ಒಂದು ವೇಳೆ ಕಳೆದು ಹೋದಲ್ಲಿ ವೆಬ್ಸೈಟ್ನಲ್ಲಿ ನಿಮ್ಮ ಯೂಸರ್ ID ಮತ್ತು ಪಾಸ್ವರ್ಡ್ಗಳನ್ನು ಭರ್ತಿ ಮಾಡಿ ಪ್ರತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಇನ್ ಕೇಸ್ ಏನಾದರೂ ನೀವು ಪ್ರಿಂಟ್ಔಟ್ ತೊಗೊಂಡಿರ್ತಿರಲ್ಲ ಅಪ್ಲಿಕೇಶನ್ದು, ಅದು ಕಳೆದು ಹೋದರೆ ಯೂಸರ್ ID ಮತ್ತು ಪಾಸ್ವರ್ಡನ್ನು ಹಾಕ್ಬಿಟ್ಟು ತೊಗೊಳ್ಬೋದಾಗಿದೆ. ಅದಕ್ಕೋಸ್ಕರ ಯೂಸರ್ ID ಪಾಸ್ವರ್ಡನ್ನು ಕೂಡ ನೆನ್ಪಿಟ್ಕೊಂಡಿರಿ. ಆನ್ಲೈನ್ ಅರ್ಜಿಯಲ್ಲಿ ನಮೂದಿಸಿದ ಅಭ್ಯರ್ಥಿಯ ಎಲ್ಲ ವಿವರಗಳು ಸಮರ್ಪಕವಾಗಿದೆ ಎಂದು ದೃಢಪಡಿಸಿಕೊಂಡು ಘೋಷಣೆ ನೀಡಿದ ಎಲ್ಲ ನಂತರದಲ್ಲಿ ಯಾವುದೇ ಬದಲಾವಣೆಗೆ ಅವಕಾಶ, ಸಬ್ಮಿಟ್ ಕೊಟ್ಟ ಮೇಲೆ ಅವಕಾಶ ಇರೋದಿಲ್ಲ ಅಂತ ಹೇಳಿದ್ದಾರೆ. ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳು ಮತ್ತು ವಿದ್ಯಾರ್ಹತೆ ಆಯಾ ಪ್ರಾಧಿಕಾರ ಹೊರಡಿಸುವ ಅಧಿಸೂಚನೆಯನ್ನು ಅನುಸರಿಸಬೇಕಾಗಿದೆ. ಅರ್ಹತಾ ಪರೀಕ್ಷೆ TETಗೆ ಸಂಬಂಧಪಟ್ಟಾಗಿ 1 to 8 ಬೋಧಿಸುವ ಶಿಕ್ಷಕರಿಗೆ TET ಅರ್ಹತಾ ಪರೀಕ್ಷೆ ಅದು ಬೇಕಾಗಿರ್ತದೆ. ಅಂದರೆ TET, PhD ಮತ್ತು GPT ಶಿಕ್ಷಕರಿಗೆ. ಗಣಕಯಂತ್ರ ಶಿಕ್ಷಕರಿಗೆ ಅದು ಆಫ್ಟರ್ ಅವ್ರಿಗೆ ಹೇಳಿದ್ದಾರೆ, ನೀವು ಹುದ್ದೆಗೆ ಸೇರಿಕೊಂಡಂಥ 5 ವರ್ಷ ಒಳಗಡೆ BEd ಮತ್ತು TET ಮಾಡ್ಕೊಳ್ಬೇಕು ಅಂತ. ಅದರಲ್ಲೇನು ಗೊಂದಲ ಇಲ್ಲ. ಇನ್ನು ಪ್ರೌಢಶಾಲಾ ಶಿಕ್ಷಕರು, ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1, ಪ್ರಾಥಮಿಕ ಶಾಲಾ ಶಿಕ್ಷಕರು, ದೈಹಿಕ ಶಿಕ್ಷಕರು ಗ್ರೇಡ್ 2 ಶಿಕ್ಷಕರು TET ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಅರ್ಹತಾ ಪ್ರಮಾಣ ಪತ್ರ ಹೊಂದಿರುವುದು ಕಡ್ಡಾಯವಾಗಿರುವುದಿಲ್ಲ. ಇದಕ್ಕೆ ನಿಮಗೆಲ್ಲ TET ಇದೇನು ಬೇಕಾಗೋದಿಲ್ಲ ಸ್ನೇಹಿತರೆ. ಈ ಪಾಯಿಂಟನ್ನು ಕೂಡ ಏನು ಮಾಡಿ ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಇಲ್ಲೇ ಈ ರೀತಿ ಹೇಳಿದ್ದಾರೆ, ಗಣಕಯಂತ್ರ ವಿಜ್ಞಾನ ಶಿಕ್ಷಕರು 1 to 8
ಇವ್ರಿಗೆ ಟಿ ಇ ಟಿ ಪೇಪರ್ 2 ಅಂತ ಹೇಳಿದಾರಲ್ಲ, ಇವರು ಇನ್ನೂ ಟಿ ಇ ಟಿ ಯಾವಾಗ ಮಾಡ್ಕೊತಾರೆ ಇದು? ಓಕೆ, ಎಸ್ ಬನ್ನಿ, ಇದು ಗೊಂದಲ ಇದೆ. ಬಟ್ ಮೇನ್ ನೋಟಿಫಿಕೇಶನ್ ನೋಡಿ ಸ್ನೇಹಿತರೆ, ಅದರಲ್ಲಿ ನಿಮಗೇನು ಟಿ ಇ ಟಿ ಮಾಡ್ಕೊಳ್ಳೋದಕ್ಕೆ ಆಮೇಲೆ ಅವಕಾಶ ಇದೆ ಅಂತ ಹೇಳಿದೆ. ಇಲ್ಲೇನೋ ಮಿಸ್ ಆಗಿದೆ ನೋಡಿ. ಈ ಥರ ಇಲಾಖೆ ನೋಟಿಫಿಕೇಶನ್ಗಳಲ್ಲೂ ಕೂಡ ಈ ಥರ ಮಾಹಿತಿಗಳು ನಮಗೆ ಗೊಂದಲವನ್ನು ಸೃಷ್ಟಿಸಿಬಿಡ್ತವೆ. ಹಾಗಾಗಿ ನಿಮಗೆ ಮೇನ್ ಮುಖ್ಯ ನೋಟಿಫಿಕೇಶನ್ ಹೇಳೋರು ಸ್ನೇಹಿತರೆ ಏನಂತ, ಗಣಕ ವಿಜ್ಞಾನ ಶಿಕ್ಷಕರು ಏನು ಮಾಡಬೇಕು, ಹುದ್ದೆಗೆ ಸೇರಿದಂತಹ, ನಾನು ಹಿಂದೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ, 5 ವರ್ಷಗಳ ಒಳಗಾಗಿ ಬಿ ಎಡ್ ಮತ್ತು ಟಿ ಇ ಟಿಯನ್ನು ಪಾಸ್ ಮಾಡ್ಕೊಳ್ಬೇಕು, ಪೇಪರ್ 2 ಅಂತೇಳಿ ಇವ್ರಿಗೆ ಆಗಿರ್ತದೆ. ಕಡ್ಡಾಯವಾಗಿ ಇವ್ರು ಮಾಡ್ಕೊಳ್ಬೇಕಾಗುತ್ತೆ ಇಲಾಖೆಗೆ ಸೇರಿದ ಮೇಲೆ. ಓಕೆನಾ, ಪ್ರಮಾಣ ಪತ್ರ ಹೊಂದಿರುವುದು ಕಡ್ಡಾಯವಾಗಿದೆ ಅಂತ ಇವಾಗ ಹೇಳ್ಬಿಟ್ಟವ್ರೆ. ಬಟ್ ಅವ್ರಿಗೆ ಮುಂದೆ ಅವಕಾಶ ಇದೆ, ಹಾಕಿ ತೊಂದರೆ ಬೇಡ, ಗಾಬರಿ ಬೇಡ. ನೆಕ್ಸ್ಟು ಪರೀಕ್ಷಾ ಕ್ರಮ ಪೇಪರ್ 1 ಮತ್ತು ಪೇಪರ್ 2 ಇರುತ್ತೆ. ಇದರಲ್ಲಿ ಏನು ಗೊಂದಲ ಇಲ್ಲ ನಿಮಗೆ. ಇದೆಲ್ಲವನ್ನು ಬರೀತೀರಿ. ಕನಿಷ್ಠ ಅಲ್ಲಿ 35 ಅಂಕಗಳನ್ನ ಪಡೀಲೇಬೇಕಾಗಿರ್ತದೆ. ಅಂದರೆ ಪೇಪರ್ 1ನಲ್ಲಿ 35 ಅಂಕ, ಪೇಪರ್ 2ನಲ್ಲಿ 2 ಪತ್ರಿಕೆಗಳಲ್ಲಿ ಅಭ್ಯರ್ಥಿ ಕಡ್ಡಾಯವಾಗಿ ಹಾಜರಿರಬೇಕಾಗುತ್ತೆ. ಪ್ರತಿ ಪತ್ರಿಕೆಯಲ್ಲಿ ಕನಿಷ್ಠ 35 ಅಂಕಗಳನ್ನ ಮಿನಿಮಮ್ ಪಡೀಲೇಬೇಕಾಗುತ್ತೆ. ಇದರಲ್ಲೇನೋ ನಿಮಗೆ ಗೊಂದಲ ಇಲ್ಲ. ನೆಕ್ಸ್ಟು ಪ್ರಶ್ನೆ ಪತ್ರಿಕೆ ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಎರಡರಲ್ಲೂ ಇರ್ತವೆ ಸ್ನೇಹಿತರೆ, ಗೊಂದಲ ಮಾಡ್ಕೊಳ್ಬೇಡಿ. ಎಲ್ಲರಿಗೂ ಕೂಡ PST, GPT, HST ಎಲ್ಲರಿಗೂ ಕೂಡ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತೆ. ಅದನ್ನು ನೋಡಿ ನೀವು ಯಾವುದೋ ನಿಮಗೆ ಕನ್ವೀನಿಯೆಂಟೋ ಅದರಲ್ಲಿ ಉತ್ತರವನ್ನು ಬರ್ಕೊಳ್ಳಿ. ನೆಕ್ಸ್ಟು ಪಠ್ಯಕ್ರಮ ಎಲ್ಲ ವೆಬ್ಸೈಟಲ್ಲಿ ಸಿಗುತ್ತೆ. ಪೇಪರ್ 1, ಪೇಪರ್ 2 ಎರಡೂ ಕೂಡ 100 ಮಾರ್ಕ್ಸ್ಗಳಿರುತ್ತೆ. OMR ಶೀಟಲ್ಲಿ ಬರೀತೀರಿ. ವಿವರಣಾತ್ಮಕ ಪ್ರಶ್ನೆಗಳು ಇರೋದಿಲ್ಲ. ಪಠ್ಯಕ್ರಮ ಕೂಡ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನೆಕ್ಸ್ಟು ಇದಾದ ನಂತರ ವೇಳಾಪಟ್ಟಿ ಅಂತಕ್ಕಂಥದ್ದು ತುಂಬ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಸ್ನೇಹಿತರೆ. ಇಲ್ಲಿ ಚೆನ್ನಾಗಿ ಕೊಟ್ಬಿಟ್ಟಿದ್ದಾರೆ ಸ್ನೇಹಿತರೆ, ಓದ್ಕೊಳ್ಳಿ. ಏನು ಸರ್ ನಾವು ಅಲ್ಲಿ ಎಲಿಜಿಬಲ್ ಇದ್ದೀವಾ, ಇಲ್ಲಿ ಎಲಿಜಿಬಲ್ ಇದ್ದೀವಾ ಅನ್ನೋದಕ್ಕೆ ಇದು ಸಾಕಷ್ಟು ಗೊಂದಲಗಳಿಗೆ ಇದು ಪರಿಹಾರವನ್ನು ಕೊಡುತ್ತೆ. ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಪರೀಕ್ಷಾ ವೇಳಾಪಟ್ಟಿಗೆ ಸಂಬಂಧಪಟ್ಟ ಹಾಗೆ ಕಲ್ಯಾಣ ಕರ್ನಾಟಕ 80% ಹುದ್ದೆಗಳಿಗೆ, ಕಲ್ಯಾಣ ಕರ್ನಾಟಕದಲ್ಲಿ ಏನು 80% ಹುದ್ದೆಗಳಿಗೆ ಅಲ್ಲಿನ ಅಭ್ಯರ್ಥಿಗಳಿಗೆ ಅವಕಾಶ ಇದೆ ಅವರು, ಜೊತೆಗೆ ಬೆಂಗಳೂರು BBMP ವ್ಯಾಪ್ತಿಯ ಕಲ್ಯಾಣ ಕರ್ನಾಟಕ ರಾಜ್ಯ ಮಟ್ಟದ ಸ್ಥಳೀಯ ವೃಂದಗಳ 8% ಹುದ್ದೆಗಳಿಗೆ, 80% ಹುದ್ದೆ ಕಲ್ಯಾಣ ಕರ್ನಾಟಕ, 8% ಹುದ್ದೆ BBMP ಬೆಂಗಳೂರು ವ್ಯಾಪ್ತಿನಲ್ಲಿರ್ತಕ್ಕಂಥ ಹುದ್ದೆ 8% ಹುದ್ದೆಗಳಿಗೆ, ಹಾಗೂ ಕಲ್ಯಾಣ ಕರ್ನಾಟಕ 20% ಮಿಕ್ಕುಳಿದ ಹುದ್ದೆಗಳಿಗೆ. ಯಾರೋ ಇದನ್ನು ಹೇಳ್ತಾ ಇದ್ರಿ ಸರ್ 20% ಹುದ್ದೆಗಳಿಗೆ ಅಂತ, ಇದಕ್ಕೆ ಅವಕಾಶ ಇದೆಯೋ ಅಪ್ಲಿಕೇಶನ್ ಹಾಕಬೇಕಾದ್ರೆ? ಹಾಗೆ ಬೇಗ ನನಗೆ ಅದು ಐಡಿಯಾ ಇಲ್ಲ, ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಗೊತ್ತಾಗುತ್ತೆ. ಕಲ್ಯಾಣ ಕರ್ನಾಟಕ 20% ಮಿಕ್ಕುಳಿದ ಹುದ್ದೆಗಳಿಗೆ, ಬೆಂಗಳೂರು BBMP ವ್ಯಾಪ್ತಿಯ ಕಲ್ಯಾಣ ಕರ್ನಾಟಕೇತರ 92% ಹುದ್ದೆಗಳಿಗೆ, ಬೆಂಗಳೂರು BBMP ವ್ಯಾಪ್ತಿ ಅಷ್ಟೇ ಸ್ನೇಹಿತರೆ, ಬೆಂಗಳೂರು ವಿಭಾಗ ಅಲ್ಲ, ಬೆಂಗಳೂರು ಜಿಲ್ಲೆ ಅಲ್ಲ, ಓನ್ಲಿ BBMP ವ್ಯಾಪ್ತಿಯ ಕಲ್ಯಾಣ ಕರ್ನಾಟಕೇತರ 92% ಹುದ್ದೆಗಳಿಗೆ, ಇತರೆ ಜಿಲ್ಲೆಗಳ 100% ಹುದ್ದೆಗಳಿಗೆ ಪ್ರತ್ಯೇಕವಾದ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಾಗುವುದು. ಅರ್ಜಿಯನ್ನು ಎಕ್ಸಾಮನ್ನು ಬೇರೆ ಬೇರೆ ಮಾಡ್ತಾರೆ, ಬಟ್ ಅರ್ಜಿ ಹಾಕೋದಕ್ಕೆ ಹೆಂಗೆ ಅವಕಾಶ ಇದೆ, ನಾವು ಅದನ್ನೊಂದನ್ನು ನೋಡ್ಕೊಳ್ಳಿ. ಈ ಪಾಯಿಂಟನ್ನು ಚೆನ್ನಾಗಿ ಓದ್ಕೊಳ್ಳಿ. ಇನ್ನೊಂದ್ಸಲ ನೀವು ಇಲ್ಲೇ ನಿಲ್ಲಿಸಿರ್ತೀನಿ, ಓಕೆನಾ? ಓದ್ಕೊಳ್ಳಿ, ನೀವು ಪಾಸ್ ಮಾಡಿ ಬೇಕಾದರೆ. ನೆಕ್ಸ್ಟ್ ಇದಾದ ನಂತರ ಮುಂದಕ್ಕೆ ಹೋಗೋಣ. ಎಕ್ಸಾಮ್ ವೇಳಾಪಟ್ಟಿ ಹೇಗಿದೆ ಅಂತ ನೋಡ್ತಾ ಹೋಗೋಣ. PST ಶಿಕ್ಷಕರು ಜನರಲ್ ಪೇಪರ್ 5ನೇ ತಾರೀಕು ಬೆಳಗ್ಗೆ ಮಾರ್ನಿಂಗಲ್ಲಿ 10ರಿಂದ 5/10/2026 5/10/2026 ಬೆಳಗ್ಗೆ 10ರಿಂದ 12 ಗಂಟೆವರೆಗೂ ನಡೆದೋಗುತ್ತೆ. ಪೇಪರ್ 2 ಬಂದು ಅವತ್ತೇನೆ 5ನೇ ತಾರೀಕಿನೇ ಮಧ್ಯಾಹ್ನ ಅಲ್ಲೇನಿರುತ್ತೆ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸು, EVS ಮತ್ತು ಸೋಷಿಯಲ್ ಸೈನ್ಸ್. ಅವ್ರದ್ದು ಪೇಪರ್ 2 ಇರುತ್ತಲ್ಲ, ಅವ್ರಿಗೆ ಕಾಮನ್ ಆಗಿರುತ್ತೆ ಪೇಪರ್. ಅವ್ರು ಏನು ಮಾಡ್ತಾರೆ, ಅದೇ 5ನೇ ತಾರೀಕಿನೇ 2:30ರಿಂದ 4:00ವರೆಗೆ ಏನು ಮಾಡ್ತಾರೆ, 5/10/26 ಮಧ್ಯಾಹ್ನ ಪತ್ರಿಕೆಯನ್ನು ಬರೀತಾರೆ. ನೆಕ್ಸ್ಟು ಅದರಲ್ಲಿ ಪೇಪರ್ 2 ಬರುತ್ತೆ. ಯಾರಿಗೆ ಮತ್ತೆ ಪೇಪರ್ ಅಂದರೆ PE ಶಿಕ್ಷಕರಿಗೆ. PE ಶಿಕ್ಷಕರು, PET ಫಿಸಿಕಲ್ ಎಜುಕೇಷನ್ ಟೀಚರ್ ಗ್ರೇಡ್ 2 ಅವ್ರಿಗೆ ಏನು ಮಾಡುತ್ತೆ, 6ನೇ ತಾರೀಕು 5ನೇ ತಾರೀಕು ಪೇಪರ್ 1 ಬರೆದು ಬಂದಿರ್ತೀರಿ PE ಟೀಚರು. 6ನೇ ತಾರೀಕು ಬೆಳಗ್ಗೆನೇ 10 ಗಂಟೆಯಿಂದ 12 ಗಂಟೆಗೆ ಪರೀಕ್ಷೆ ಇರುತ್ತೆ ಸ್ನೇಹಿತರೆ. ಇದು ನಿಮಗೆ ಕ್ಲಿಯರ್ ಆಯಿತು. ಇವಾಗ 5 ಮತ್ತು 6ನೇ ತಾರೀಕಲ್ಲಿ PST ಶಿಕ್ಷಕರ ಎಕ್ಸಾಮ್ ಮುಗಿದೋಗುತ್ತೆ. ಯಾರ್ಯಾರು ಅದಕ್ಕೆ ಎಲಿಜಿಬಲ್ ಇದ್ದೀರೋ ನೋಡ್ಕೊಳ್ಳಿ. ಇನ್ನು ಅಲ್ಲಿಂದ ಬರೋಣ. 7ನೇ ತಾರೀಕು ಯಾವುದೋ ಎಕ್ಸಾಮ್ ಮುಂದೆ ನೋಡೋಣ. ನೆಕ್ಸ್ಟು ಇದು ಮುಂದೆ ಬಂದಂಥ GPT ಶಿಕ್ಷಕರಿಗೆ ಪೇಪರ್ 1 ಜನರಲ್ ಪೇಪರ್ 1 ಇದಕ್ಕೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ಕಂಪ್ಯೂಟರ್ ಟೀಚರ್, ಇದರಲ್ಲಿ ಕಂಪ್ಯೂಟರ್ ಟೀಚರ್ನ ಸೇರಿಸಿದೀವಲ್ವಾ CST, ಇವ್ರಿಗೆ 8ನೇ ತಾರೀಕು ಬೆಳಿಗ್ಗೆ 8/10/2026 ಬೆಳಗ್ಗೆ 10ರಿಂದ 12 ಗಂಟೆಗೆ ಎಕ್ಸಾಮು ಮುಗಿದೋಗುತ್ತೆ. ಪೇಪರ್ 2 ಸಬ್ಜೆಕ್ಟು ಯಾರಿಗೆ, ಕಂಪ್ಯೂಟರ್ ಸೈನ್ಸ್ ಟೀಚರ್ಗೆ 8ನೇ ತಾರೀಕು 8/10/2026 ಪರೀಕ್ಷೆ ಇರುತ್ತೆ ಸ್ನೇಹಿತರೆ. ಅಂದರೆ ಮಾರ್ನಿಂಗ್ ಎಲ್ಲರೂ ಕೂಡ ಜನರಲ್ ಪೇಪರ್ ಬರೀತೀರಿ, ಆಫ್ಟರ್ನೂನು ಕಂಪ್ಯೂಟರ್ ಟೀಚರ್ ಏನು ಮಾಡ್ತಾರೆ, ಎಕ್ಸಾಮನ್ನು ಬರೀತಾರೆ. ಅವತ್ತು ಮಾತ್ರ 8ನೇ ತಾರೀಕು. ಇನ್ನು 9ನೇ ತಾರೀಕಿಗೆ ಬರೋಣ. ಪೇಪರ್ 2 ಯಾರಿಗೆ ಪೇಪರ್ 2, ಓಕೆ, ಕಂಪ್ಯೂಟರ್ ಸೈನ್ಸ್ ಟೀಚರು. ಯಾರಿಗೆ ಪೇಪರ್ 2 ಅಂತಂದರೆ ಸೋಷಿಯಲ್ ಸೈನ್ಸ್ ಟೀಚರು, ಸೋಷಿಯಲ್ ಸೈನ್ಸ್. ಓಕೆ, ಸೋಷಿಯಲ್ ಸೈನ್ಸ್ ಟೀಚರು ಬೆಳಗ್ಗೆ ಏನು ಮಾಡ್ತೀರಿ, 9/10 ಇಲ್ಲೊಂದು ಪಾಯಿಂಟ್ ಇದೆ ಸ್ನೇಹಿತರೆ. 8ನೇ ತಾರೀಕು
ಕಂಪ್ಯೂಟ್ರು ಸ್ಪೆಸಿಫಿಕ್ ಪೇಪರ್ 8, 10, 26 ಇದೆ. 2:30ಯಿಂದ ಅವರು ಕಂಪ್ಯೂಟರ್ ಟೀಚರು ಮಧ್ಯಾಹ್ನ, ಬೆಳಗ್ಗೆ ಜನರಲ್ ಪೇಪರ್ ಬರೀತಾರೆ GPT ಶಿಕ್ಷಕರು, ಮಧ್ಯಾಹ್ನ ಏನು ಮಾಡ್ತಾರೆ ಕಂಪ್ಯೂಟರ್ ಶಿಕ್ಷಕರು 2:30ಯಿಂದ 4:30ವರೆಗೂ ಕೂಡ ಅವ್ರು ಪೇಪರ್ 2 ಬರ್ಕೊಂತಾರೆ. ನೆಕ್ಸ್ಟ್ GPT ಶಿಕ್ಷಕರು ಬನ್ನಿ, ಇಲ್ಲಿ ಸಬ್ಜೆಕ್ಟ್ ಟೀಚರ್ಗಳು ಸೋಷಿಯಲ್ ಸೈನ್ಸ್ ಟೀಚರು 9, 10, 26 ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೆ, ಜೊತೆಗೆ ಸೈನ್ಸ್ ಟೀಚರು ಬಯಾಲಜಿಕಲ್ ಸೈನ್ಸ್ ಟೀಚರ್ ಇದೆಯಲ್ಲ ಇವರು, ಏಕೆ ಅಂತಂದರೆ ಇವ್ರದ್ದು ಸಬ್ಜೆಕ್ಟ್ಗಳೇನು ಕ್ಲಾಶ್ ಆಗೋದಿಲ್ಲ. ಹಾಗಾಗಿ ಏನು ಮಾಡ್ತೀರಿ, ಇವರು ಬೆಳಗ್ಗೆ 10ರಿಂದ 12 ಗಂಟೆವರೆಗೆ 9, 10, 2026 ಬೆಳಗ್ಗೆನೇ ಸೋಷಿಯಲ್ ಸೈನ್ಸ್ ಟೀಚರು ಮತ್ತು ಬಯಾಲಜಿ ಟೀಚರ್ ಎಕ್ಸಾಮ್ ಬರೀತೀನಿ. ಈಗ ಇಲ್ಲಿ ಮತ್ತೇನು ಕ್ಲಾಶ್ ಆಗೋದಿಲ್ಲ, ಸೋಷಿಯಲ್ ಟೀಚರು ಮತ್ತು ಕನ್ನಡ ಟೀಚರ್ಗೆ, ಓಕೆನಾ. ಡೇಟು ಬೇರೆ ಬೇರೆ ಇರುತ್ತೆ. ನೆಕ್ಸ್ಟು ಸಬ್ಜೆಕ್ಟ್ ಸ್ಪೆಸಿಫಿಕ್ಕು ಮ್ಯಾಥಮೆಟಿಕ್ಸು, ಇವರು ಮ್ಯಾಥ್ಸ್ ಟೀಚರು PCM ಟೀಚರ್ಗಳಿಗೆ 9, 10, 26 ಅವ್ರಿಗೂ ಕೂಡ ಮಧ್ಯಾಹ್ನ 2:30ಯಿಂದ 4:30ವರೆಗೆ, 9, 10, 26 ಮಧ್ಯಾಹ್ನ 2:30ಯಿಂದ 4:30ವರೆಗೆ ಪರೀಕ್ಷೆ ಇರುತ್ತೆ. ಇದಾದ ನಂತರ ಇಲ್ಲಿ ಬಣ್ಣ ಲ್ಯಾಂಗ್ವೇಜ್ ಟೀಚರು, ಏನಿಗೆ ಕ್ಲಾಶ್ ಆಗೋದಿಲ್ಲ ಲ್ಯಾಂಗ್ವೇಜ್ ಟೀಚರ್ಗಳು, ಯಾಕೆ ಅಂತಂದರೆ ಕನ್ನಡ ಟೀಚರು ಕೆಲವೊಬ್ಬರು ಸೋಷಿಯಲ್ಗೆ ಎಲಿಜಿಬಲ್ ಇರ್ತೀರಿ, ಅದ್ರ ಜೊತೆಗೆ ಇಂಗ್ಲೀಷ್ ಟೀಚರ್ಗಳು ಕೂಡ ಕೆಲವೊಬ್ಬರು ಸೋಷಿಯಲ್ ಟೀಚರ್ಗೆ ಎಲಿಜಿಬಲ್ ಇರ್ತೀರಿ. ಹಾಗಾಗಿ ನಿಮ್ಗೆ ಇಲ್ಲೇನು ಸಬ್ಜೆಕ್ಟ್ ಕ್ಲಾಶ್ ಆಗೋದಿಲ್ಲ, ಯಾವ್ದಾದ್ರು ಒಂದು ಜಿಲ್ಲೆಗೆ ಅಪ್ಲಿಕೇಶನ್ ಹಾಕೊಳ್ಳೋದಕ್ಕೆ, ಓಕೆನಾ. ಅದು 10, 10, 2026 10 ಗಂಟೆಯಿಂದ ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೂ ಕೂಡ ಎಕ್ಸಾಮು ಇರುತ್ತೆ. ಇದು ಇಷ್ಟು ಕೂಡ GPT ಶಿಕ್ಷಕರು. ಇದರ ಜೊತೆಗೆ ಹೈಸ್ಕೂಲ್ ಟೀಚರ್ಗಳಿಗೆ ಬರೋಣ ಸ್ನೇಹಿತರೆ, ಓಕೆನಾ. ಹೈಸ್ಕೂಲ್ ಟೀಚರು ಜನರಲ್ ಪೇಪರು AM ಅಂದರೆ ಹೈಸ್ಕೂಲ್ ಸಹ ಶಿಕ್ಷಕರು ಮತ್ತು PE ಗ್ರೇಡ್ 1 ಶಿಕ್ಷಕರಿಗೆ 12ನೇ ತಾರೀಕು 12, 10, 26 ಅದರಲ್ಲಿ ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೂ ಇರುತ್ತೆ. ನೆಕ್ಸ್ಟ್ ಪೇಪರ್ 2 ಸಬ್ಜೆಕ್ಟ್ ಫಿಸಿಕಲ್ ಎಜುಕೇಷನ್, ಇವ್ರಿಗೆ ಸಂಬಂಧಪಟ್ಟ ಹಾಗೆ 2:30ಯಿಂದ ಅವತ್ತೇ 12, 10, 26 2:30ಯಿಂದ 4:30ವರೆಗೂ ಎಕ್ಸಾಮ್ ಇರುತ್ತೆ. ನೆಕ್ಸ್ಟು ಸಬ್ಜೆಕ್ಟ್ ಸ್ಪೆಸಿಫಿಕ್ ಸೈನ್ಸ್, ಇವ್ರಿಗೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ಆರ್ಟ್ಸು, ಸೈನ್ಸು ಮತ್ತು ಆರ್ಟ್ಸು. ಇದರಲ್ಲಿ ಇಂಗ್ಲೀಷ್ ಟೀಚರ್ ಕನ್ನಡ ಟೀಚರ್ ಅಂತ ಏನಿಲ್ಲ ಸ್ನೇಹಿತರೆ, ಇಬ್ಬರು ಕೂಡ ಎಕ್ಸಾಮ್ ಬರೀತೀರಿ. ಆರ್ಟ್ಸು ಮತ್ತು ಸೈನ್ಸ್ ಟೀಚರ್ಗೆ 13ನೇ ತಾರೀಕು 13, 10, 26 ಬೆಳಿಗ್ಗೆ 10ರಿಂದ 12 ಗಂಟೆವರೆಗೂ ಎಕ್ಸಾಮ್ ಇರುತ್ತೆ. ಇನ್ನು ಕನ್ನಡ ಟೀಚರು ಏನು ಕ್ಲಾಶ್ ಮಾಡಿಲ್ಲ ನಿಮಗೆ, ಸೋಷಿಯಲ್ ಸೈನ್ಸ್ ಟೀಚರು ಆರ್ಟ್ಸ್ ಟೀಚರು ಇಲ್ಲಿ ಕನ್ನಡ ಕೂಡ 6ನೇ ದಿನ ಬಂದು ಬರ್ಕೊಬೋದು, ಆಫ್ಟರ್ನೂನ್ ಬರ್ಕೊಬೋದು, 13ನೇ ತಾರೀಕಿನೇ ಮಧ್ಯಾಹ್ನ ಬರೀಬೋದು. ಯಾರು ಕನ್ನಡ ಮತ್ತು ಇಂಗ್ಲೀಷ್ ಟೀಚರ್. ಇದಿಷ್ಟು ಕೂಡ ಟೈಮ್ ಟೇಬಲ್ ಸ್ನೇಹಿತರೆ, ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಹೈಸ್ಕೂಲಿಗೆ ಸಂಬಂಧಪಟ್ಟ ಹಾಗೆ. ಇದಾದ ನಂತರ ಇಲ್ಲಿ ಜನರಲ್ ಫಾರ್ PST ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕಲ್ಯಾಣ ಕರ್ನಾಟಕ ವ್ಯಾಪ್ತಿ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಎಕ್ಸಾಮ್ ಡೇಟು ಬೇರೆ ಇದೆ. ಅಪ್ಲಿಕೇಶನ್ ತೊಗೊಳ್ತಾ ಹೇಗೋ ಅಪ್ಲಿಕೇಶನ್ ನೀವು ಹಾಕಕ್ಕೆ ಹೋದಾಗ ಗೊತ್ತಾಗುತ್ತೆ. ಕಲ್ಯಾಣ ಕರ್ನಾಟಕ ವ್ಯಾಪ್ತಿಗೆ ಬಂದಂಥ ಸಂದರ್ಭದಲ್ಲಿ PST ಶಿಕ್ಷಕರಿಗೆ 14, 10, 26 ಪರೀಕ್ಷೆ ಆಗುತ್ತೆ. ನೋಡಿ, ಎಲ್ಲೂ ಕೂಡ ಟೈಮ್ ಟೇಬಲ್ ಕ್ಲಾಶ್ ಆಗ್ತಿಲ್ಲ ಸ್ನೇಹಿತರೆ. ಇಲ್ಲಿಗೆ 13ನೇ ತಾರೀಕುವರೆಗೂ ಆಯಿತು. 14ನೇ ತಾರೀಕು ಇಲ್ಲಿ ಬರೆದಿಟ್ಕೊಳ್ಳಿ ನೀವೆಲ್ಲ. 14ನೇ ತಾರೀಕು 14, 10, 26 PST ಜನರಲ್ ಟೀಚರ್ ಇವ್ರಿಗೆ ಸಂಬಂಧಪಟ್ಟಾಗೆ ಗ್ರೇಡ್ 2 ಶಿಕ್ಷಕರಿಗೆ ಎಕ್ಸಾಮ್ ನಡೆಯುತ್ತೆ. ಇದಾದ ನಂತರ ಪೇಪರ್ 2 ಕೂಡ 14 ಆಫ್ಟರ್ನೂನ್ ನಡೆಯುತ್ತೆ, EVS, ಮ್ಯಾಥ್ಸು ಮತ್ತು ಸೋಷಿಯಲ್ಗೆ. ಇನ್ನು ಪೇಪರ್ 2 ಫಿಸಿಕಲ್ ಎಜುಕೇಷನ್ ಟೀಚರ್ಗೆ 15ನೇ ತಾರೀಕು ಎಕ್ಸಾಮ್ ಆಗುತ್ತೆ ಬೆಳಗ್ಗೆನೆ. ನೆಕ್ಸ್ಟು ಪೇಪರ್ 1 ಇದೆಲ್ಲ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ಪೇಪರ್ 1 GPT ಶಿಕ್ಷಕರಿಗೆ ಸಂಬಂಧಪಟ್ಟಂಗೆ 16, 10, 26 ಮಾರ್ನಿಂಗು ಮತ್ತು ಸ್ಪೆಸಿಫಿಕ್ ಕಂಪ್ಯೂಟರ್ ಟೀಚರ್ಗೆ ಅವತ್ತು ಆಫ್ಟರ್ನೂನ್ ಇರುತ್ತೆ 16ನೇ ತಾರೀಕಿನೇ. ಇದಾದ ನಂತರ ಸಬ್ಜೆಕ್ಟ್ ಸ್ಪೆಸಿಫಿಕ್ ಸೈನ್ಸ್ ಟೀಚರು ಫಾರ್ ಸೋಷಿಯಲ್ ಸೈನ್ಸ್ ಟೀಚರು 17, 10, 26 ಬೆಳಗ್ಗೆ ಇರುತ್ತೆ. ನೆಕ್ಸ್ಟ್ ಅದೇ ರೀತಿ ಬಯಾಲಜಿಕಲ್ ಸೈನ್ಸ್ ಕೂಡ ಅವತ್ತೇ ಅದೇ ಥರನೇ ಇರುತ್ತೆ 17ನೇ ತಾರೀಕಿನೇ. ನೆಕ್ಸ್ಟ್ ಇದಾದ ನಂತರ ಮ್ಯಾಥಮೆಟಿಕ್ಸು ಮ್ಯಾಥ್ಸ್ ಟೀಚರ್ಗಳಿಗೆ 17ನೇ ತಾರೀಕು ಎಕ್ಸಾಮ್ ಇರುತ್ತೆ, 17, 10, 26 ಆಫ್ಟರ್ನೂನು. ಇದಾದ ನಂತರ ಕನ್ನಡ ಮತ್ತು ಇಂಗ್ಲೀಷ್ ಟೀಚರ್ಗಳಿಗೆ 19, 10, 26 ಪರೀಕ್ಷೆ ಇರುತ್ತೆ. ನೆಕ್ಸ್ಟ್ ಇದಾದ ರೀತಿ ಎಲ್ಲವೂ ಕೂಡ ಇದೇ ರೀತಿ AM ಹೈಸ್ಕೂಲ್ ಮಾಸ್ಟರ್ಗಳದ್ದು ಕೂಡ ಏನಿರುತ್ತೆ 21, 10, 26 ಮಾರ್ನಿಂಗ್ ಪೇಪರು, ಜನರಲ್ ಪೇಪರು, ಪೇಪರ್ 2 ಗ್ರೇಡ್ PE ಶಿಕ್ಷಕರಿಗೆ ಸಂಬಂಧಪಟ್ಟಾಗ ಅವತ್ತು ಮಧ್ಯಾಹ್ನ. ಅದಾದ ನಂತರ ಸೈನ್ಸ್ ಮತ್ತು ಆರ್ಟ್ಸ್ ಟೀಚರ್ಗಳಿಗೆ 22ನೇ ತಾರೀಕು ಬೆಳಗ್ಗೆ ಇರುತ್ತೆ. ಅದೇ ದಿನ ಆಫ್ಟರ್ನೂನು ಕನ್ನಡ ಮತ್ತು ಲ್ಯಾಂಗ್ವೇಜ್ ಟೀಚರ್, ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ಗೆ ಎಕ್ಸಾಮ್ ಇರುತ್ತೆ. ಇದಿಷ್ಟನ್ನು ಕೂಡ ನೀವೇನು ಮಾಡಬೇಕಾಗುತ್ತೆ ಸ್ನೇಹಿತರೆ, ಮನಸ್ಸಲ್ಲಿ ಇಟ್ಕೊಂಡು ಇದಿಷ್ಟೆಲ್ಲ ಟೈಮ್ ಟೇಬಲ್ ವಿಚಾರ ಗೊಂದಲವನ್ನು ಮಾಡ್ಕೊಳ್ಬಾರ್ದು. ಕ್ಲೀನಾಗಿ ಕೂತ್ಕೊಂಡು ಓದಿ, ಪ್ರಿಂಟೌಟನ್ನು ತಗೊಂಡು ನೋಟಿಫಿಕೇಶನ್ ಇವನ್ನೆಲ್ಲ ಓದ್ಕೊಳ್ಳಿ. ಇನ್ನು ಪ್ರಶ್ನೆ ಪತ್ರಿಕೆಗಳು ನೋಡ್ಕೊಳ್ಳಿ. ಇದೊಂದು ಪಾಯಿಂಟು, ಪ್ರತಿಯೊಬ್ಬ ಅಭ್ಯರ್ಥಿಯು ತಾನು ಸಲ್ಲಿಸಿರುವ ಅರ್ಜಿಯ ಪ್ರಕಾರ ಪೇಪರ್ 1 ಮತ್ತು ಪೇಪರ್ 2 ಕಡ್ಡಾಯವಾಗಿ ಆನ್ಸರ್ ಮಾಡಬೇಕಾಗುತ್ತೆ. ಇದೆಲ್ಲ ಗೊತ್ತಿರೋ ವಿಚಾರವನ್ನೇ. ಪ್ರಶ್ನೆ ಪತ್ರಿಕೆಯನ್ನು ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮದಲ್ಲಿ, ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಎರಡರಲ್ಲೂ ಕೂಡ ಪ್ರಿಂಟ್ ಮಾಡಿರ್ತಾರೆ. ಕೆಲವರು ಹೊಸಬರುಗಳಿಗೆ ಮಾಹಿತಿ ಇರೋದಿಲ್ಲ, ಅದನ್ನೊಂದನ್ನು ತಿಳ್ಕೊಳ್ಳಿ. ನೆಕ್ಸ್ಟ್ OMR ಶೀಟ್ನಲ್ಲಿ ಫಿಲ್ ಮಾಡಬೇಕಾಗುತ್ತೆ. OMRನಲ್ಲಿ ಭರ್ತಿ ಮಾಡಬೇಕಾದ್ರೆ ಕೆಲವೊಂದು ವಿಚಾರವನ್ನು ಗಮನಿಸ್ಕೊಳ್ಳಿ. ಅಭ್ಯರ್ಥಿಗಳಿಗೆ ಅವರ ಹೆಸರು ಮತ್ತು ವಿವರಗಳಿರುವ OMR ಪತ್ರಿಕೆಯನ್ನು ಒದಗಿಸಲಾಗುವುದು.
ನಿಮ್ಮ ಹೆಸರು ಮತ್ತು ಅವರ ವಿವರ ಇರ್ತಕ್ಕಂಥ OMR ಶೀಟನ್ನೇ ಕೊಡ್ತಾರೆ ಸ್ನೇಹಿತರೆ, ಗೊಂದಲ ಮಾಡ್ಕೊಳ್ಬೇಡಿ. ಹಾಗಾಗಿ ಅಲ್ಲಿ ನೀವೇನು ಮಾಡಬೇಕಾಗುತ್ತೆ, ನಿಗದಿತ ಸ್ಥಳದಲ್ಲಿ ಅವ್ರೇನು ಜಾಗ ಕೊಟ್ಟಿರ್ತಾರೋ ಅಲ್ಲಿ ನಿಮ್ಮ ಸಹಿ ಮಾಡಬೇಕು, ಹೆಬ್ಬೆಟ್ಟು ಗುರುತನ್ನು ಹಾಕಬೇಕು. ಇದೊಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಇದಾದಮೇಲೆ ಕೊಠಡಿಯ ಮೇಲ್ವಿಚಾರಕರು ಇವುಗಳನ್ನು ಸಹಿ ಮಾಡಿರೋದನ್ನು ಖಚಿತಪಡಿಸ್ಕೊಳ್ಬೇಕಾಗುತ್ತೆ. ನೀವು ಅವ್ರ ಸೈನ್ ನೋಡ್ಕೊಳ್ಳಿ, ಅವ್ರು ನಿಮ್ಮ ಸೈನನ್ನು ನೋಡ್ಕೊಳ್ತಾರೆ. ನೆಕ್ಸ್ಟು ಇಷ್ಟು ವಿಚಾರ. ಒಂದು ವೇಳೆ ಇಲ್ಲಿ ಬನ್ನಿ ಸ್ನೇಹಿತರೆ, 4 ಉತ್ತರಗಳನ್ನು ಪ್ರಶ್ನೆ ಪತ್ರಿಕೆಯ ಪ್ರಶ್ನೆ ಅನುಸಾರ ನೀಡಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಗುರುತಿಸಿ OMR ಹಾಳೆಯಲ್ಲಿ ಪ್ರತಿ ಪ್ರಶ್ನೆಯ ಸಂಖ್ಯೆ ಎದುರಿಗೆ 4 ಖಾಲಿ ಅಂಡಾಕಾರಗಳನ್ನು ನೀಡಲಾಗಿರುತ್ತದೆ. ಅಂದರೆ 4 ಇದನ್ನು ಕೊಟ್ಟಿರ್ತಾರೆ. ನೀಲಿ ಮತ್ತು ಕಪ್ಪು ಶಾಯಿಯ ಕಡ್ಡಾಯವಾಗಿ ತುಂಬಬೇಕಾಗುತ್ತೆ. ನೀಲಿ ಮತ್ತು ಕಪ್ಪು ಶಾಯಿಯಿಂದ ಬ್ಲ್ಯಾಕ್ ಅಥವಾ ಬ್ಲೂ ಪೆನ್, ಜೆಲ್ ಪೆನ್ ಎಲ್ಲ ಬಳಸ್ಬೇಡಿ. ಇಂಕ್ ಪೆನ್ನು ಮತ್ತು ಜೆಲ್ ಪೆನ್ನನ್ನು, ಬಾಲ್ ಪೆನ್ನನ್ನು ಬಳಸ್ಕೊಳ್ಳಿ. ಒಂದು ವೇಳೆ ಇವುಗಳಲ್ಲಿ ಯಾವುದನ್ನು ತುಂಬಿಸಲು ಬಯಸದೇ ಇದ್ದಲ್ಲಿ ಇದೇ ಸಾಲಿನಲ್ಲಿರ್ತಕ್ಕಂಥ 5ನೇ ಅಂಡಾಕಾರವನ್ನು ತಪ್ಪದೇ ಭರ್ತಿಗೊಳಿಸುವುದು. ಒಂದು ವೇಳೆ ಇವುಗಳಲ್ಲಿ ಯಾವುದನ್ನು ಭರ್ತಿಗೊಳಿಸದಿದ್ದಲ್ಲಿ ಇಂತಹ ಪ್ರಶ್ನೆಗಳಿಗೆ ಪ್ರತಿ ಪ್ರಶ್ನೆಗೂ 0.25 ಅಂಕ ಅಂದರೆ ಕಾಲ್ ಮಾರ್ಕ್ಸನ್ನು ಕಳೀತಾ ಹೋಗ್ತೀವಿ ಅಂತ ಹೇಳಿದ್ದಾರೆ. ಇದೊಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಇನ್ನು ಕೀ ಉತ್ತರ ಎಲ್ಲ ನೆಕ್ಸ್ಟ್ ಪ್ರಕಟ ಮಾಡ್ತಾರೆ ಸ್ನೇಹಿತರೆ. ಕೀ ಉತ್ತರಗಳು ಎಲ್ಲ ಇನ್ನು ನೇಮಕಾತಿ ಆದೇಶ ಅದಕ್ಕೆಲ್ಲ ನೋಡ್ಕೊತಾರೆ. ನೆಕ್ಸ್ಟ್ ಅದನ್ನು ನೋಡೋಣ. ಫಸ್ಟ್ ಎಕ್ಸಾಮ್ ಬರೋಣ. ಏನಾದ್ರು ಡೌಟ್ ಇದ್ದರೆ ಸಹಾಯವಾಣಿಯನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಸಹಾಯವಾಣಿಯನ್ನು ನೋಡಿಕೊಂಡು ನೀವೇನು ಮಾಡಿ, ಗೊಂದಲಗಳಿದ್ರೆ, ಡೌಟ್ಗಳಿದ್ರೆ ಟೈಮಿಂಗ್ಸನ್ನು ಕೂಡ ಕೊಟ್ಟಿದ್ದಾರೆ. ಪೂರ್ವಾಹ್ನ 8ರಿಂದ ಅಪರಾಹ್ನ 8ರವರೆಗೆ, ಅಂದರೆ ಬೆಳಗ್ಗೆ 8ರಿಂದ ಸಂಜೆ 8 ಗಂಟೆವರೆಗೂ ಕೂಡ ಬಳಸಲು ಕೋರಿದೆ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಅಗತ್ಯವಿದ್ದಲ್ಲಿ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕೂಡ ಅವರು ಫೋನನ್ನು ಪಿಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಪಾಯಿಂಟನ್ನು ಅವರೇ ಹೇಳಿರುವಂಥದ್ದು. ನೋಡಿಕೊಂಡು ನೀವೇನು ಮಾಡಿ, ಈ ನಂಬರ್ಗಳಿಗೆ ಕರೆ ಮಾಡಿ. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಅಲ್ಲಿಂದ ಕ್ಲಾರಿಟಿ ತಗೊಳ್ಳಿ ಸ್ನೇಹಿತರೆ. ಯಾಕೆ ಅಂತಂದರೆ ಏನೇ ಬಂದರೂ ಇಲಾಖೆಯಿಂದ ಬಂದರೆ ಅದು ಒಂದು ಸ್ಪಷ್ಟತೆ ಇರುತ್ತೆ, ನಿಖರತೆ ಇರುತ್ತೆ. ಹಾಗಾಗಿ ಅಲ್ಲಿಂದ ನೀವು ಮಾಹಿತಿನ ತಗೊಳ್ಳಿ ಅಂತ ಹೇಳ್ತಾ, ಮತ್ತೊಮ್ಮೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಕ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಂಪನ್ಮೂಲಗಳು, ವಿಡಿಯೋಗಳು, GPSTR ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಮೌಲ್ಯ ಶಿಕ್ಷಣ, ಕನ್ನಡ ವ್ಯಾಕರಣ, ಒಂದಷ್ಟು ಸಾಹಿತ್ಯ ತರಗತಿಗಳು, ಇಂದಿನ ಹಳೆಯ ಪ್ರಶ್ನೆ ಪತ್ರಿಕೆಗಳ ಕನ್ನಡ ಭಾಷಾ ಶಿಕ್ಷಕರಿಗೆ GPT ಮತ್ತು HST, ಇದಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಭಾಷಾ ಶಿಕ್ಷಕರಿಗೆ ಸಂಬಂಧಪಟ್ಟ ಒಂದಷ್ಟು ಸಾಹಿತ್ಯಗಳ ತರಗತಿಗಳು ಮತ್ತು ಕವಿಕೃತಿ ಪರಿಚಯಗಳು, ಕನ್ನಡ ವ್ಯಾಕರಣ, ಸಾಹಿತ್ಯ, ಸಾಂಗತ್ಯ, ತ್ರಿಪದಿ, ಷಟ್ಪದಿ, ಇದರ ಬಗ್ಗೆ, ಜೊತೆಗೆ ಶೈಕ್ಷಣಿಕ ಮನೋವಿಜ್ಞಾನ, ವಿಪುಲವಾದ ಸಂಪನ್ಮೂಲ ಇದೆ ಸ್ನೇಹಿತರೆ. ನೋಡ್ಕೊಳ್ಳಿ, ಸದುಪಯೋಗವನ್ನು ಮಾಡ್ಕೊಳ್ಳಿ. ಹೆಂಗೆ ಸ್ಮಾರ್ಟ್ ವರ್ಕ್ ಕಷ್ಟ, ಹಾರ್ಡ್ ವರ್ಕ್ ಕಷ್ಟ ಆಗುತ್ತೆ, ಹೇಗೆ ಸ್ಮಾರ್ಟ್ ವರ್ಕನ್ನು ಮಾಡಬೇಕು ಅನ್ನೋಂಥದಕ್ಕೂ ಕೂಡ ನೆಕ್ಸ್ಟ್ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ. ಈ ಅಪ್ಲಿಕೇಶನ್ ಹಾಕೋದ್ರ ಕಡೆಗೆ ಒಂಚೂರು ಗಮನವನ್ನು ಕೊಟ್ಟು ಫಸ್ಟು ಅಪ್ಲಿಕೇಶನ್ ಹಾಕಿ ನಿರಾಳಾಗಿ, ಅದರ ಜೊತೆಗೆ ಶೀಘ್ರದಲ್ಲೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡ್ಕೊಳ್ಳಿ. ಜೊತೆಗೆ ಸೋಷಿಯಲ್ ಸೈನ್ಸ್ ಟೀಚರ್ಗೂ ಕೂಡ GPSTR ಇದುವರೆಗೂ ನಡೆದಿರ್ತಕ್ಕಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಒಂದು ಕಡೆ ಕ್ರೋಢೀಕರಣ ಮಾಡಿ ಘಟಕವಾರು ಕೂಡ ಪ್ರಯತ್ನವನ್ನು ಮಾಡಿದ್ದೀನಿ. ಅಷ್ಟನ್ನು ನೋಡಿ ಅಂತ ಹೇಳ್ತಾ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾವುದಕ್ಕೆ ಕಂಟೆಂಟ್ ವಿಚಾರವಾಗಿ, ಈ ಅಪ್ಲಿಕೇಶನ್ ಹಾಕೋ ವಿಚಾರದಲ್ಲೆಲ್ಲ ಕಂಟೆಂಟ್ ವಿಚಾರದಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ಕೇಳ್ಕೊಳ್ಳಿ. ಕಂಟೆಂಟ್ ವಿಚಾರದಲ್ಲಿ ಸಾಕಷ್ಟು ನಮ್ಮ ಹತ್ರ ಇರತಕ್ಕಂಥ ಸಂಪನ್ಮೂಲಗಳನ್ನು ನಾವು ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಸ್ನೇಹಿತರೆ. ನೀವಿನ್ನು ಮತ್ತೊಮ್ಮೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳು ಕೂಡ ಇದ್ದಾವೆ, ಜಾಯ್ನ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಇಂದಿನ ತರಗತಿಗೆ ಧನ್ಯವಾದಗಳು.